ಸ್ವಂತ ಹಗ್ಗ ಬೇರೆಯವರ ಜೀವವನ್ನು ತೆಗೆಯೋದಕ್ಕೆ ಕಾರಣ ಆಗುತ್ತೆ. ಆದ್ರೆ ಈ ಸಿನಿಮಾದಲ್ಲಿ ಹಗ್ಗದ ಪಾತ್ರ ಏನು? ಯಾಕಂದ್ರೆ ಇದುವರೆಗೆ ನಾವು ನೋಡಿದ್ರೆ ಟೈಟಲ್ ಅಲ್ಲಿ ಒಂದು ಹೀರೋ ಹೆಸರಿರುತ್ತೋ ಅಥವಾ ಕಥೆಯ ಸುಳಿವನ್ನ ಕೊಡೋ ರೀತಿ ಏನೋ ಒಂದಿರುತ್ತೆ. ಆದ್ರೆ ಇಲ್ಲಿ ಒಂದು ಆಬ್ಜೆಕ್ಟ್ ಅನ್ನ ಟೈಟಲ್ ಆಗಿ ಆರಿಸ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಸ್ಯಾಂಡಲ್ವುಡ್ ನಲ್ಲಿ OG ಟೆಕ್ನಿಕ್ ಅನ್ನ ಬಳಸ್ಕೊಂಡು ಹಾರರ್ ಜಾನರ್ ಅಲ್ಲಿ ಬರ್ತಿರುವಂತಹ ಸಿನಿಮಾ. ಮೋಷನ್ ಪೋಸ್ಟರ್ ಅನ್ನ ನೀವು ಒಂದು 10 ಸೆಕೆಂಡ್ ಬಿಟ್ಟು ನೋಡಿದ್ರೆ ಬಹುಶಃ ಹ್ಯಾವ್ ಟು ಸೇ ದಿಸ್ ಮ್ಯಾಮ್, ಹ್ಯಾಟ್ಸ್ ಆಫ್ ಟು ಯು. ನಿಜಕ್ಕೂ ಕಲಾವಿದರು ಯಾವಾಗ ಗೆಲ್ತಾರೆ ಅಂದ್ರೆ ಹಾರರ್ ಸಿನಿಮಾ ಅದನ್ನ 10 ಸೆಕೆಂಡ್ ನೋಡಿದ್ರೆ ಸಾಕು ಭಯ ಶುರು ಆಗುತ್ತೆ. ಅಂಡ್ ಅದೇ ಅನು ಮ್ಯಾಮ್ನ ಇಲ್ಲಿ ಎದುರುಗಡೆ ನೋಡಿದ್ರೆ ಎಲ್ರಿಗೂ ಗೊತ್ತು ಹೌ ಟ್ಯಾಲೆಂಟೆಡ್ ಶಿ ಈಸ್ ಅಂತ. ಬಟ್ ಅವರ ಮುಖದಲ್ಲಿ ಅದೇ ಚಾರ್ಮ್ ಇದೆ, ಅದೇ ಪ್ರೀತಿ ಇರುತ್ತೆ, ಅದೇ ನಗು ಇರುತ್ತೆ. ಸೊ ಇದು ಹೀರೋಗೆ ಹಾಗೆ ನಿರ್ದೇಶಕರಿಗೆ ಇಬ್ಬರಿಗೂ ಕೂಡ ಒಂದು ಡೆಬ್ಯೂ ಸಿನಿಮಾ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಬಯಸ್ತಾ, ದಿಸ್ ಈವೆಂಟ್ ಬೈ ಈಗಲ್ ಮೀಡಿಯಾ ಪಾರ್ಟ್ನರ್ ಮೈ ಮೂವಿ ಬಜಾರ್, ಹಾಗೆ ಜಾಲಿವುಡ್ ಸ್ಟುಡಿಯೋಸ್ ಅಂಡ್ ಅಡ್ವೆಂಚರಸ್, ಹಾಗೆ ನಮ್ಮ ಹೆಮ್ಮೆಯ PRO ಸುಧೀಂದ್ರ ವೆಂಕಟೇಶ್ ಸರ್, ಹಾಗೆ ನಿರೂಪಣೆಯಲ್ಲಿರೋದು ನಾನು ಆಂಕರ್ ಪ್ರಣೀತಾ ತಿಮ್ಮಪ್ಪ. ಸೊ ಒಂದ್ಸತಿ ಜೋರ ಚಪ್ಪಾಳೆ ಬರ್ಬೋದಾ ಎಲ್ಲ ಮಾಧ್ಯಮ ಮಿತ್ರರ ಕಡೆಯಿಂದ? ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಮೊದಲಿಗೆ ಮೋಷನ್ ಪೋಸ್ಟರ್ ಅನ್ನ ನೋಡ್ಕೊಂಡು ಬರೋಣ ಇನ್ನೊಮ್ಮೆ. ಎಸ್, ಸಪೋರ್ಟ್ ಇಂದ ಖಂಡಿತವಾಗ್ಲೂ ಒಂದು ಸಿನಿಮಾ ಗೆಲ್ಲುತ್ತೆ. ಸೊ ಆ ಕಾರಣಕ್ಕಾಗಿ ನಿಮ್ಮ ಹತ್ರ ಮೊದಲನೇದಾಗಿ ಚಪ್ಪಾಳೆಯನ್ನ ಹೊಡೆಸಿದ್ದು. ಸೊ ಈಗ ಹಾಂ ಸರ್ ಗೊತ್ತಾಗಿಲ್ಲ. ಹಾಂ ಸರ್, ಇಲ್ಲ ಖಂಡಿತ ಮಾಧ್ಯಮ ಮಿತ್ರರು ಬಂದಿರೋ ಕಾರಣ ಅದೇ ಹೇಳಿದ್ದು. ಸೊ ಒಂದು ಸಿನಿಮಾನ ಗೆಲ್ಸೋದಕ್ಕೆ ನೀವೇ ಕಾರಣ ಆಗೋದು. ಸೊ ಅದನ್ನ ಬಿಟ್ಟು ಚಪ್ಪಾಳೆ ಹೊಡೆಯೋಕ್ಕಲ್ಲ ಸರ್, ಖಂಡಿತ. ಎಸ್, ಐ ಅಗ್ರಿ. ಸೊ ಮೊದಲನೇದಾಗಿ ಈಗ ಟೀಸರ್ ಲಾಂಚ್ ಅನ್ನ ಮಾಡೋದಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂತವ್ರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ. ನಮ್ಮ ಪ್ರೊಡ್ಯೂಸರ್ ಅವರಿಗೆ ಹೂಗುಚ್ಛವನ್ನ ನೀಡಿ ಸ್ವಾಗತವನ್ನ ಕೋರ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ R ಚಂದ್ರು ಸರ್, ಕನ್ನಡ. ಎಸ್ ಸರ್, ಹಾಗೆ K ಮಂಜು ಸರ್, ಇಬ್ರು ಕೂಡ ವೇದಿಕೆಗೆ ಆಗಮಿಸಬೇಕು. ನೋ ಸರ್, ಐ ಲಾಸ್ಟ್, ಸಾರಿ. ಇಲ್ಲ ಸರ್, ಇಟ್ಸ್ ಓಕೆ, ಪರವಾಗಿಲ್ಲ. ಅವ್ರು ದೊಡ್ಡವ್ರು ಸರ್, ಚಪ್ಪಾಳೆ ಹೊಡೆಯೋದಕ್ಕೆ ಬಂದಿದ್ದಲ್ಲ ಮಾಧ್ಯಮ ಮಿತ್ರರು ಅನ್ನೋದಲ್ವಾ ಸರ್? ಐ ಅಗ್ರಿ. ಎಸ್ ಸರ್, ಟೀಸರ್ ಲಾಂಚ್ ಅನ್ನ ನೀವು ಹೇಳಿದ ತಕ್ಷಣ ಲಾಂಚ್ ಮಾಡಲಾಗುತ್ತೆ. ಸೊ ಇಬ್ರು ಸೇರಿ ಹೇಳ್ಬೇಕು ಸರ್, ಇಬ್ರು ಸೇರಿ. ಹೌದಾ? ಬಾ ಚಂದ್ರಣ್ಣ, ಎಷ್ಟು ಚೆನ್ನಾಗಿ ಕಂಡಿಡಿದೆ ರಜಾ. ಟೀಸರ್ ಲಾಂಚ್, ಆಲ್ ದ ಬೆಸ್ಟ್. ಟೀಸರ್ ಲಾಂಚ್. ಒಂದು ಆಯುಧವಾಗಿ ಬಳಕೆ ಆಗಿದೆ ಅಂತ ಮೇಲ್ನೋಟಕ್ಕೆ ನಮಗೆ ಕಾಣಿಸ್ತಾ ಬರುತ್ತೆ. ಸೊ ಈ ಟೀಸರ್ ಅನ್ನ ಲಾಂಚ್ ಮಾಡಿರುವಂತ ಚಂದ್ರು ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ನಿಮ್ಮೊಂದೆರಡು ಮಾತುಗಳಿಗಾಗಿ ಎಲ್ಲರೂ ಕೂಡ ಕಾಯ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಪ್ರೀತಿಯ ಮಾಧ್ಯಮದ ಎಲ್ಲ ಹಿರಿಯರೇ ಹಾಗೂ ಪತ್ರಕರ್ತ ಹಿರಿಯರೇ, ಸ್ನೇಹಿತರೇ, ಮಿತ್ರರೇ, ಒಂದು ಸಿನಿಮಾನ ಗೆಲ್ಲಬೇಕು ಅಂತಂದರೆ ನಿಮ್ಮಗಳ ಖಂಡಿತ ಎಲ್ಲರಿಗೂ ಗೊತ್ತಿದೆ. ಆದ್ರೂ ಯಾವಾಗಲೂ ನಿಮ್ಮ ಆಶೀರ್ವಾದ ಎಲ್ಲರೂ ಕೇಳ್ತಾರೆ. ಹಗ್ಗ ತಂಡನೂ ಕೇಳ್ತಾ ಇದೆ ಗುರುಗಳೇ. ಟೀಸರ್ ಇವತ್ತು ರಾಜ್ ಭಾರದ್ವಾಜ್ ನಿರ್ಮಾಪಕರು, ಅವಿನಾಶ್ ಡೆಬ್ಯೂ ಡೈರೆಕ್ಟರ್, ನಮ್ಮ ದಯಾಳ್ ಸರ್ ನಮ್ಮದು ಈಗ ಏನು ಫಾದರ್ ನಡೀತಾ ಇದೆ ಅದರದ್ದೆಲ್ಲ ಇನ್ಚಾರ್ಜ್ ನೋಡ್ಕೊಂಡು ನನಗೆ ತುಂಬ
ಜೊತೆಯಲ್ಲಿದ್ದಾರೆ. ಚಂದ್ರು ಈ ಥರದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ನಾನು ನೋಡಿದೆ, ನೀನು ಬಾ, ನೀನು ಇದನ್ನು ನೋಡು, VFX ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗೆ ರಾತ್ರಿಯಿಂದ ಹೇಳ್ತಾಯಿದ್ರು. ಹೌದಾ ಗುರುಗಳು, ಹೊಸ ಟೀಮು ಅಂತ. ಸೊ ಬಂದೆ, VFX ಎಲ್ಲ ನೋಡಿದಾಗ ನಿಜಕ್ಕೂ ಒಂದು ಪ್ರಾಮಿಸಿಂಗ್ ಆಗಿದೆ. ಡೆಬ್ಯೂ ಡೈರೆಕ್ಟರ್ ಅಂತ ಅನ್ನಿಸ್ತಾ ಇಲ್ಲ. ಮತ್ತು ಅವು ಅನು ಮೇಡಮ್ನ ಎಮೋಷನಲ್ಲಿ ನೋಡಿದ್ವಿ, ಎಲ್ಲ ನೋಡಿದ್ವಿ. ಈಗ ಆ್ಯಕ್ಷನಲ್ಲಿ ನೋಡ್ತೀವಿ ಅನ್ನೋ ಅನ್ನೋದು ಫೀಲಲ್ಲಿ ಅದರಲ್ಲಿ ತುಂಬ ಚೆನ್ನಾಗಿದೆ. ಹಗ್ಗ ಹಿಡಿದಿರೋ ಸ್ಟೈಲೆಲ್ಲ ಮೇಡಮ್ ನಿಜಕ್ಕೂ ಕುತೂಹಲ ನನಗೂ ಇದೆ. ಅನು ಮೇಡಮ್ ಇದ್ದರೆ ಅದು ಸಕ್ಸಸ್ ಅವ್ರ ಮುಖದಲ್ಲೇ ಇದೆ. ಒಂದು ಒಳ್ಳೆ ಫ್ರೆಶಸ್ ಟೀಮ್, ಹೊಸ ಹುಡುಗರು, ಹೊಸತನ. ಯಾವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರೂ ತುಂಬ ಜನ, ಕನ್ನಡ ಇಂಡಸ್ಟ್ರಿ ಅಂತಲ್ಲ, ತುಂಬ ಜನ ಒಂದು ನೆಗೆಟಿವ್ ಮನೋಭಾವನೆಯನ್ನು ಇತ್ತೀಚೆಗೆ ಪ್ರೆಸೆಂಟ್ ಮಾಡ್ತಿದ್ದಾರೆ ಈ ನಮ್ಮ ಸೋಷಿಯಲ್ ಮೀಡಿಯಾ ಹೆಚ್ಚಾದಾಗ. ನನ್ನ ಪ್ರಕಾರ ಆ್ಯಕ್ಚುಲಿ ನೀವುಗಳೆಲ್ಲ ಸರ್ ಪಾಸಿಟಿವ್ ಆಗಿ ಇದನ್ನು ಪ್ರೆಸೆಂಟ್ ಮಾಡಿ. ನೋಡಿ, ಈ ಥರ ಸಿನಿಮಾನ ಯಾಕೆ ಸರ್ ತೊಗೊಳ್ಳಲ್ಲ? ನನ್ನ ಪ್ರಕಾರ ಗುರುಗಳೇ ನೋಡಿ, ನಾನು ಹೇಳ್ತೀನಿ, ಫಸ್ಟ್ ಪಿಚ್ ಮಾಡ್ತಾರೆ ಈ ಥರ ಸಿನಿಮಾಗಳನ್ನು. ಒಂದು ಕಂಟೆಂಟ್ ಸಿನಿಮಾಗಳನ್ನು ನಾವು ಪ್ರೆಸೆಂಟ್ ಮಾಡಿದಾಗ ನೋಡಿ ಸರ್, ನಾನೇ ಹೇಳ್ತೀನಿ, ಇದು ಅಮೆಝಾನಲ್ಲಿ ಫಸ್ಟ್ ತೊಗೊಳ್ತಾರೆ. ನಾನು ಇವತ್ತು ಹೇಳಿರ್ತೀನಿ ನೋಡಿ ಸರ್ ನಿಮಗೆ. ನಾನು ಯಾಕೆಂದರೆ ನಾನು ಡೈರೆಕ್ಟ್ ಒಡನಾಟ ಇಟ್ಕೊಂಡಿದ್ದೀನಿ. 50 ಲಕ್ಷ ಮಾಡಲಿ, ಇಲ್ಲ ಅಂತ ನಾನು ಹೇಳಲ್ಲ. ಒಂದು ಕ್ವಾಲಿಟಿ ಸಿನಿಮಾಗಳನ್ನು ಮಾಡಿ ಕರೆಕ್ಟ್ ಪ್ರೆಸೆಂಟ್ ಮಾಡಿದಾಗ ಯಾವ ಸಿನಿಮಾಗಳು ತೊಗೊಳ್ಳದೇ ಇರಲ್ಲ. ಅದರಲ್ಲೂ ಎಲ್ಲರೂ ಇವತ್ತು ನಮ್ಮ ಕನ್ನಡದ ಕಡೆ ತಿರುಗಿ ನೋಡೋಂಥ ದಿನಗಳಿದು. ನಾವುಗಳೇ ನಮ್ಮನ್ನು ಕಾಲು ಎಳ್ಕೊಂಡಾಗ ಈ ಥರದ ಪ್ರಯತ್ನ ಮಾಡಿರ್ತಕ್ಕಂಥ ಎಷ್ಟೋ ಸಿನಿಮಾಗಳಿಗೆ ಕನ್ನಡ ಇಂಡಸ್ಟ್ರಿ ಸಿನಿಮಾ ಹಂಗಂತೆ ಹಿಂಗಂತೆ ಅಂತೇಳಿ ನೆಗೆಟಿವ್ ಆಗಿಬಿಡುತ್ತೆ. ಹಾಗಾಗಿ ತಮ್ಮಲ್ಲೆಲ್ಲರಲ್ಲಿ ನನ್ನ ಪ್ರೀತಿಯ ಎಲ್ಲ ಮಾಧ್ಯಮದವರೆಲ್ಲರೂ ಕೂಡ ನಾವು ಪಾಸಿಟಿವ್ ಆಗಿರೋಣ. ಆ್ಯಕ್ಚುಲಿ ಇವತ್ತಿನ ದಿನಗಳು ತುಂಬ ಚೆನ್ನಾಗಿದೆ. ಮೊನ್ನೆ ನಾನು ಮೈಸೂರಲ್ಲಿ ಮಾತಾಡ್ದಂಗೆ, ಯಾಕಂದರೆ ಮೊದಲು ಕನ್ನಡಕ್ಕೆ ಮಾತ್ರ ಸಿನಿಮಾ ಮಾಡ್ತಿದ್ವಿ. ಇವತ್ತು ಒಂದು ಒಳ್ಳೆ ಈ ಥರದ್ದು ಒಂದು ಕಂಟೆಂಟ್ ಸಿನಿಮಾ ಬಂದರೆ ಡಬ್ ಮಾಡಿದ್ರೆ ತಮಿಳಿಗೆ ಹೋಗುತ್ತೆ, ಡಬ್ ಮಾಡಿದ್ರೆ ತೆಲುಗುಗೆ ಹೋಗುತ್ತೆ, ಡಬ್ ಮಾಡಿದ್ರೆ ಮಲಯಾಳಂಗೆ ಹೋಗುತ್ತೆ. ಅಂದರೆ ಇಂಡಸ್ಟ್ರಿ ಚೆನ್ನಾಗಿದೆ ಇವಾಗ. ಹಾಗಾಗಿ ಧೈರ್ಯವಾಗಿರಿ. ವಿಜಯ್ ಭಾರದ್ವಾಜ್ ಅವರೇ, ಅದು ನಿಮ್ಮ ಟೀಸರ್ ಅಲ್ವ ಇದು? ಟೀಸರ್ ಭಾಳ ಪ್ರಾಮಿಸಿಂಗ್ ಆಗಿದೆ. ನನಗೆ ಹೋಪ್ ಇದೆ, ಖಂಡಿತ ಚೆನ್ನಾಗಾಗುತ್ತೆ ಅಂತ. ದಯಾಳ್ ಸರ್ ಇದ್ದಾರೆ, ಅವ್ರು ಆಲ್ರೆಡಿ ನಿಮ್ಮ ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಒಳ್ಳೆಯದಾಗಲಿ ಹಗ್ಗಕ್ಕೆ. ನನ್ನನ್ನು ಇಲ್ಲಿ ಕರೆದು ಈ ಒಂದು ಟೀಸರ್ನ ಲಾಂಚ್ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಂಥ, ಮತ್ತು ಎಲ್ಲರನ್ನೂ ಭೇಟಿಯಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿರ್ಮಾಪಕರಿಗೆ, ಅನು ಮೇಡಮ್ಗೆ, ದಯಾಳ್ ಸರ್ಗೆ, ಎಲ್ರಿಗೂ ನಾನು ನಮಸ್ಕಾರ ತಿಳಿಸ್ತಾ, ಹಗ್ಗ ಗೆಲ್ಲಬೇಕು. ಅಂದರೆ ಒಂದೊಂದು ಚಿತ್ರ ಗೆದ್ದಾಗಲೂ ಕೂಡ ಕನ್ನಡ ಇಂಡಸ್ಟ್ರಿ ಗೆದ್ದಾಗೆ ಇದು ನನ್ನ ಭಾವನೆ. ನಮ್ಮ ಚಿತ್ರಗಳು ಗೆಲ್ಲಬೇಕು, ಕನ್ನಡ ಇಂಡಸ್ಟ್ರಿ ಉಳಿಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ಹಗ್ಗ ಟೀಮ್. ಧನ್ಯವಾದಗಳು ಸರ್. ಟೀಸರ್ ಎಷ್ಟು ಪ್ರಾಮಿಸಿಂಗ್ ಆಗಿತ್ತು, ಹಾಗೆ ನಿಮ್ಮ ಒಂದು ಮಾತು ಕೂಡ ಅಷ್ಟೇ ಪ್ರಾಮಿಸಿಂಗ್ ಆಗಿತ್ತು. ಇದು ನಮ್ಮ ತಂಡಕ್ಕೆ ಬಹಳ ಅನಿವಾರ್ಯ ಕೂಡ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಎಲ್ಲರೂ ಕೂಡ ನೋಡಿರೋ ಹಾಗೆ ಈ ಒಂದು ಸಿನಿಮಾ ನಿರ್ದೇಶಕರ ಡೆಬ್ಯೂ ಅಂತ ಯಾರಿಗೂ ಕೂಡ ಇಲ್ಲಿರೋರಿಗೆ ಅನ್ಸೋದಿಲ್ಲ. ಅಷ್ಟು ಅಚ್ಚುಕಟ್ಟಾಗಿ, ಅಷ್ಟು ಡೆಡಿಕೇಟೆಡ್ ಆಗಿ ಈ ಸಿನಿಮಾವನ್ನ ಮಾಡಿದ್ದಾರೆ. ಸೊ ಹಾಗಾಗಿ ನಮ್ಮ ಡೈರೆಕ್ಟರ್ನ ನಾನೀಗ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ. ದಯವಿಟ್ಟು ವೇದಿಕೆಗೆ ಬರಬೇಕು ಸರ್. ಅವಿನಾಶ್ ಅವರಂತಹ ಯುವ ನಿರ್ದೇಶಕರ ಆಲೋಚನೆಗಳ ಪ್ರತಿಫಲನ ನಮಗೀಗ ಕಾಣಿಸಿದೆ ಟೀಸರ್ ಅಲ್ಲಿ. ಸಿನಿಮಾ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಅಂತ ನಮ್ಮೆಲ್ಲರ ನಂಬಿಕೆ. ಪ್ಲೀಸ್ ಸರ್. ಫಸ್ಟ್ ಆಫ್ ಆಲ್ ಗುಡ್ ಈವ್ನಿಂಗ್ ಎಲ್ಲರಿಗೂ, ಎಸ್ಪೆಷಲಿ ಪ್ರೆಸ್ ಆ್ಯಂಡ್ ಮೀಡಿಯಾ. ಅವರಿದ್ರೇ ಎಲ್ಲನೂ. ಸಿನಿಮಾ ಆಗಲಿ ಏನೇ ಒಂದಾಗಲಿ, ಒಂದು ವಿಷಯ ತಲುಪಬೇಕು, ಜನಕ್ಕೆ ಹೋಗಿ ರೀಚ್ ಆಗಬೇಕಂದ್ರೆ ಮೀಡಿಯಾ ಇಸ್ ವೆರಿ ಇಂಪಾರ್ಟೆಂಟ್. ತುಂಬಾ ಥ್ಯಾಂಕ್ಸ್ ಬಂದು ಇಲ್ಲಿ ನಮಗೆ ಹಗ್ಗ ಸಿನಿಮಾ ಪ್ರಮೋಷನ್ಸ್ಗೆ ಅಂತ ಭಾಗಿಯಾಗಿರ್ತಿದ್ದ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಆರ್ಟಿಸ್ಟ್, ನಮ್ಮ ಜೊತೆ ವರ್ಕ್ ಮಾಡಿರೋರು ಎಲ್ಲರೂ ಕೋಆಪ್ರೇಟ್ ಮಾಡಿ ಬಂದಿದ್ದೀರಾ. ಆ್ಯಂಡ್ ಸರ್, ಆರ್ ಚಂದ್ರು ಸರ್ ಬೀಯಿಂಗ್ ಅ ಡೈರೆಕ್ಟರ್, ಅಪ್ರಿಷಿಯೇಟಿಂಗ್ ಮೈ ಫಸ್ಟ್ ಫಿಲಿಮ್, ಸೇಯಿಂಗ್ ದ್ಯಾಟ್ ಒಂದು ಪ್ರಾಮಿಸಿಂಗ್ ಆಗಿದೆ, ಫಸ್ಟ್ ಟೈಮ್ ಡೈರೆಕ್ಷನ್ ಥರ ಅನ್ನಿಸ್ತಿಲ್ಲ ಅಂತಂದಾಗ ಡೆಫಿನೆಟ್ಲಿ ಒಂದು ಎನರ್ಜಿ ಬರುತ್ತೆ ನಮ್ಮಂಥ ನ್ಯೂ ಅಪ್ಕಮಿಂಗ್ ಡೈರೆಕ್ಟರ್ಸ್ಗೆ. ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆ್ಯಕ್ಚುಲಿ ಫಿಗರಿಂಗ್ ಔಟ್ ನಾವೇನು ಮಾಡಿದ್ದೀವಿ ಅನ್ನೋದನ್ನ ನೀವು ಕ್ಯಾಚ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಸೆಕೆಂಡ್ಲಿ ಸರ್, ಕೆ ಮಂಜು ಸರ್, ಅವ್ರಿಗೆ ಜಸ್ಟ್ ಗ್ಲಾನ್ಸ್ ಲಾಸ್ಟ್ ಟೈಮ್ ಭೇಟಿಯಾದಾಗ ಹೇಳಿದ್ರು ಸಿನಿಮಾ ಈ ಥರ ಆಗಿದೆ ಅಂತ. ಸೊ ಅವರು ಈ ಕುಡ್ ಏಬಲ್ ಟು ಗೇಜ್ ಏನು ಸಿನಿಮಾ ಇದು ಅಂತ. ಅವ್ರು ಬಂದು ಈ ಥರ ಸಪೋರ್ಟ್ ಮಾಡ್ತಿದ್ದಾರೆ ಸರ್, ತುಂಬ ಥ್ಯಾಂಕ್ಸ್. ಕಮಿಂಗ್ ಟು ಹಗ್ಗ, ಏನು ಈ ಸಿನಿಮಾ ಹಗ್ಗ ಟೈಟ್ಲ್ ಏನಕ್ಕೆ ಇಟ್ಟಿದ್ದಾರೆ ಏನು ಅಂತ ಜಸ್ಟ್ ಕ್ವೆಶನ್ ಮಾಡಕ್ ಹೋದಾಗ, ಐ ಕ್ಯಾನ್ ಸೇ ದಟ್ ಹಗ್ಗನೇ ಹೀರೋ ಸಿನಿಮಾಗೆ. ನಾಟ್ ಅನೂಪ್ ಪ್ರಭಾಕರ್ ಮ್ಯಾಮ್ ಆಗಲಿ, ವೇಣು ಸರ್ ಆಗಲಿ, ನಾನು ಫ್ರಂಟಲ್ಲಿ ಇಡ್ತಿಲ್ಲ. ಬೀಯಿಂಗ್ ಡೈರೆಕ್ಟರ್, ಐ ಕ್ಯಾನ್ ಸೇ ಹಗ್ಗ ಈಸ್ ಅ ಕ್ಯಾರೆಕ್ಟರ್.
ಓಕೆ, ಹಗ್ಗ ಅನ್ನೋದು ಪರ್ಫಾರ್ಮ್ ಮಾಡುತ್ತೆ ವಿತ್ ಎಮೋಷನ್ಸ್. ಇಟ್ ಪ್ಲೇಸ್ ಲೈಕ್ ಇವಾಗ ಇಫ್ ಯು ಹೋಲ್ಡ್ ಅನ್ ಹಗ್ಗ, ನೀವು ಹಿಡ್ಕೊಂಡಿದ್ದೀರಾ ಅಂದ್ರೆ ಅದು ಬಿಹೇವ್ ಮಾಡುತ್ತೆ. ಲೈಕ್ ಇಫ್ ಯು ಆರ್ ಎಮೋಷನಲ್, ಇಟ್ ಬಿಹೇವ್ಸ್ ಎಮೋಷನಲ್. ಇಫ್ ಯು ಆರ್ ಇನ್ ಪೈನ್, ಇಟ್ ಒಬೇಸ್ ದ ಸೇಮ್. ಸೊ ಆ ರೀತಿ ಹಗ್ಗನ ಒಂದು ಕ್ಯಾರೆಕ್ಟರ್ ಆಗಿ ಟ್ರೀಟ್ ಮಾಡಿದ್ವಿ. ಅದೇ ಹೀರೋ ಸಿನಿಮಾಗೆ. ಅದರಿಂದ ಏನಿದೆ ಇನ್ನ ಏನು ಅಂತ ಡೆಫಿನೆಟ್ ಆಗಿ ಸಿನಿಮಾ ನೋಡಬೇಕು. ಅಂಡ್ ಐ ಹೋಪ್ ಎಲ್ಲರಿಗೂ ನಿಮ್ಗೆ ಇಷ್ಟ ಆಗುತ್ತೆ ಸಿನಿಮಾ ಅಂತ. ಥ್ಯಾಂಕ್ ಯು ವೆರಿ ಮಚ್. ಎನಿಥಿಂಗ್ ಎಲ್ಸ್? ಥ್ಯಾಂಕ್ ಯು ಸೋ ಮಚ್. ಓಕೆ, ಹಾಗೆ ನಮ್ಮ ಸಿನಿಮಾಗೆ ಬೆನ್ನೆಲುಬು ಅಂತಂದ್ರೆ ನಮ್ಮ ನಿರ್ಮಾಪಕ ಕ್ವಶನ್ ಸರ್. ಫಸ್ಟ್ ಸಿನಿಮಾ ಸರ್. ಹೌದು ಸರ್, ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ಒಂದು ಸ್ವಲ್ಪ ಕೆಲಸ ಮಾಡಿದೆ. ಐ ಡಿಡ್ ವರ್ಕ್ ಫಾರ್ ಸಮ್ 3 to 4 years. ದೆನ್ ನನ್ನ ಪ್ಯಾಷನ್ ಸಿನಿಮಾ ಅಂತ ಗೊತ್ತಾಗಿ ಶಿಫ್ಟ್ ಆಗಿದೆ, ಅದೇ ಸಿನಿಮಾಗೆ ಶಿಫ್ಟ್ ಆಗಿದೆ. ಸರ್ ಬೇಸಿಕಲಿ ಐ ಆಮ್ ಫ್ರಮ್ ಶಾರ್ಟ್ ಫಿಲ್ಮ್ ಬ್ಯಾಕ್ಗ್ರೌಂಡ್ಸ್. ಐ ಡಿಡ್ ಸಮ್ ಶಾರ್ಟ್ ಪ್ರಾಜೆಕ್ಟ್ಸ್. ದೆನ್ ದಿಸ್ ಈಸ್ ಮೈ ಫಸ್ಟ್ ಡೆಬ್ಯೂ ಆಸ್ ಅ ಫ್ಯೂಚರ್ ಫಿಲ್ಮ್. ಸರ್ ಅರ್ಥ ಆಗ್ಲಿಲ್ಲ ಸರ್ ಜಾಸ್ತಿ. ಟೆಕ್ನಿಕಲ್ ಟೆಕ್ನಿಕಲಿ ತುಂಬಾ, ಬಿಕಾಸ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ಸ್ವಲ್ಪ ಟೆಕ್ನಿಕಲ್ ಆಗಿ ಫೋಕಸ್ ಮಾಡಿದೆ ಸರ್ ಸಿನಿಮಾ. ಥ್ಯಾಂಕ್ ಯು. ಹಾ ಸರ್. ಸಿನಿಮಾದಲ್ಲಿ ಒಂದು ಸ್ಟ್ರಾಂಗೆಸ್ಟ್ ಪಾಯಿಂಟ್ ಇದೆ ಸರ್ ಸೊಸೈಟಿಗೆ ಹೇಳೋಂಥದ್ದು. ಅದ್ರ ಸರೌಂಡಿಂಗು ಈ ಹಾರರ್ ಇರೋರೆಲ್ಲ ಬಂದಿರೋದು. ಮೇಜರ್ ವಿಷಯ ಹೇಳಕ್ ಹೊರಟಿರೋದು ಅದಲ್ಲ. ಹಾರರ್ ತೋರಿಸ್ಬೇಕು, ಭಯ ಪಡಿಸ್ಬೇಕು ಅನ್ನೋದು ಸಿನಿಮಾ ಉದ್ದೇಶ ಅಲ್ಲ. ದರ್ ಇಸ್ ಅ ವೆರಿ ಸ್ಟ್ರಾಂಗ್ ಮೆಸೇಜ್ ದಟ್ ವಿ ಆರ್ ಗಿವಿಂಗ್ ಥ್ರೂ ದ ಸಿನಿಮಾ. ಇಟ್ ಈಸ್ ಡೆಫಿನೆಟ್ಲಿ ಎಲ್ಲರಿಗೂ ಹೋಗ್ಬೇಕಾಗಿರೋಂಥದ್ದು. ಸೊ ದೀಸ್ ಆರ್ ಆಲ್ ಬೇರೆ ಪಾರ್ಟ್ಸ್ ಆಫ್ ದ ಸಿನಿಮಾ ಅಷ್ಟೇ. ಹಾರರ್ ಆಗಲಿ, VFX ಆಗಲಿ, ಇದೆಲ್ಲ ಸಪೋರ್ಟಿಂಗ್ ಫಾರ್ ದ ಮೈನ್ ಥಿಂಗ್ ಟು ಪಿಚ್ ಟು ದ ಆಡಿಯನ್ಸ್. ಸರ್ ಇದೆ ಸರ್, ಆಗ್ಬೇಕು ಸರ್, ಸ್ಟಾರ್ಟ್ ಆಗಬೇಕು. ಸಾರಿ, ಥೀಮ್, I mean genre of the film. What do you mean by theme? ಯಾವ ಥೀಮ್ ಮೇಲೆ ಹಗ್ಗ ಅನ್ನೋದು, ಯಾವ ಥೀಮ್ ಮೇಲೆ ನಡೆಯುತ್ತೆ ಅನ್ನೋ ರೀತಿ ಅವ್ರು ಕೇಳ್ತಿರೋದು. ಯಾವ ವಿಷಯದ ಮೇಲೆ ನಡೆಯುತ್ತೆ? I really didn't understand the point, sir. ಯಾವ ವಿಷಯ ಅಂದ್ರೆ ಯಾವ ರೀತಿ, ಕಾನ್ಸೆಪ್ಟ್, ಕೈಂಡ್ ಆಫ್ ಅ ಲಾಗ್ ಲೈನ್ ಏನ್ ಹೇಳಕ್ ಇಷ್ಟಪಡ್ತೀರಾ ಒಂದೇ ಲೈನ್ ಅಲ್ಲಿ ಹೇಳೋದಾದ್ರೆ? ಯಾವ ಕಾನ್ಸೆಪ್ಟ್ ಇದೆ? I really didn't get the point. Sorry. ಇಲ್ಲ, ಥೀಮ್ ಅಂದ್ರೆ ಯಾವ ರೀತಿ, ಅದನ್ನ ಅರ್ಥ ಆಗ್ಲಿಲ್ಲ. ಓಕೆ, ಎಸ್ ಸರ್. ಒಂದು ಎಕ್ಸಾಂಪಲ್ ಕೊಡಿ ಸರ್, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಕೇಳ್ತಿದ್ದೀನಿ. ಐ ಆಮ್ ಸಾರಿ. ಥೀಮ್ ಅಂದ್ರೆ ಗಾಳಿಪಟ ಸಿನಿಮಾ ಅಂತಾನೆ ತಗೊಂಡ್ರೆ ಲವ್ ಥೀಮ್ ಅಂತ, ಫ್ರೆಂಡ್ಶಿಪ್ ಇದೆ, ಲವ್ ಇದೆ, ಅಲ್ಲೊಂದೇನೋ ಒಂದು ಇದೆ ಕಂಟೆಂಟ್ ಅನ್ನೋ ರೀತಿ. ಇಟ್ಸ್ ಅನ್ ಆಕ್ಷನ್ ಥ್ರಿಲ್ಲರ್ ಮಿಕ್ಸ್ಡ್ ಹಾರರ್ ಫ್ಯಾಂಟಸಿ ಟು ಸೇ ದಟ್. ಅದು ಜನರೇ ಇಸ್ ಗುಡ್ ವರ್ಡ್ ಟು ಯೂಸ್. ಥೀಮ್ ಅಂದಾಗ ಇಟ್ಸ್ ಕನ್ಫ್ಯೂಸ್. ಸಾರಿ. ಎಸ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಗೆ ಬೇರೆ ಎಲ್ಲ ಸಿನಿಮಾಗಳನ್ನ ನಾವು ಗಮನಿಸ್ತಾ ಬಂದ ಹಾಗೆ ಅದಕ್ಕೆ ನಿರ್ಮಾಪಕರು ಅಂತಂದ್ರೆ ಅನ್ನದಾತರು ನಮ್ಮೆಲ್ರಿಗೂ ಗೊತ್ತು. ರಾಮ್ ಕಾಮ್ ಸಿನಿಮಾ ಇರ್ಬೋದು ಅಥವಾ ಸಸ್ಪೆನ್ಸ್ ಸಿನಿಮಾಗಳು ಅಂತ ಬಂದಾಗ ಅಲ್ಲಿ ಬೇಕಾಗುವಂತ ಬಂಡವಾಳಗಳ ರೀತಿ ಬೇರೆ ಆಗಿರುತ್ತೆ. ಇಲ್ಲಿ CG ಟೆಕ್ನಿಕ್ ಅನ್ನು ಅವರು ಯೂಸ್ ಮಾಡ್ತಿರೋದ್ರಿಂದ ಒಂದ್ ರೀತಿ ನಿರ್ಮಾಪಕರಿಗೆ ದುಡಿದ, ಯಾರೇ ಆದ್ರೂ ಅಷ್ಟೇ ಕಷ್ಟಪಟ್ಟು ದುಡಿದ ಹಣವನ್ನ ಮೊದಲನೇದಾಗಿ ಡೆಬ್ಯೂ ಕೊಡ್ತಿರುವಂತಹ ಡೈರೆಕ್ಟರ್, ಹಾಗೆ ಡೆಬ್ಯೂ ಕೊಡ್ತಿರುವಂತಹ ಹೀರೋ ಜೊತೆಗೆ ಒಂದೊಳ್ಳೆ ತಾರಾಗಣ ಇದೆ. ಆದ್ರೆ ನಿರ್ಮಾಪಕರಿಗೆ ಒಂದು ನಂಬಿಕೆ ಬರಬೇಕು, ಒಂದು ದುಡ್ಡನ್ನು ಹಾಕ್ತಿದೀವಿ ಅನ್ನೋದಕ್ಕೆ. ಸೊ ಅವರಿಗೆ ಈ ನಂಬಿಕೆ ಬಂದು ಹಗ್ಗ ಅನ್ನುವಂತ ಸಿನಿಮಾಕ್ಕೆ ಬೆನ್ನೆಲುಬಾಗಿ ನಿಂತಿರೋರು ನಮ್ಮ ನಿರ್ಮಾಪಕರು. ಅವ್ರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದೀನಿ. ದಯವಿಟ್ಟು ವೇದಿಕೆಗೆ ಬರಬೇಕು ಸರ್. ರಾಜ್ ಭರದ್ವಾಜ್ ಸರ್, ದಯವಿಟ್ಟು. ಎಸ್, ಕರ್ಕೊಂಡು ಬನ್ನಿ ಸರ್, ತೊಂದರೆ ಇಲ್ಲ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಜ್ ಭರದ್ವಾಜ್ ಅಂತ, ಹಗ್ಗ ಸಿನಿಮಾದ ನಿರ್ಮಾಪಕ. ನನ್ನ ಮಗ ಲಕ್ಷ್ಯರಾಜ್ ಭರದ್ವಾಜ್ ಅಂತ. ಸೊ ಮೊದಲನೇದಾಗಿ ನಾನು ಈ ನಮ್ಮ ಕರೆಯನ್ನು ಸ್ವೀಕರಿಸಿ ಬಂದಿರೋಂಥ ಮಾಧ್ಯಮದವ್ರಿಗೆ
ನಾನು ಬಹಳ ಧನ್ಯವಾದಗಳನ್ನ ಹೇಳ್ಕೊಳ್ತೀನಿ. ಹಾಗೆ ನಮ್ಮ ಹಿರಿಯ ನಿರ್ದೇಶಕರಾದ ಆರ್ ಚಂದ್ರ ಅವರು ಮತ್ತು ಹಿರಿಯ ನಿರ್ಮಾಪಕರಾದ ಕೆ ಮಂಜು ಅವರು ನಮ್ಮ ಕಾರ್ಯವನ್ನು ಸ್ವೀಕರಿಸಿ ಬಂದಿರೋದಕ್ಕೆ ಬಹಳ ಸಂತೋಷ. ಹಾಗೂ ದಯಾಲ್ ಸರ್ ನಮ್ಮ ಪ್ರಾಜೆಕ್ಟ್ಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಪ್ರಾಜೆಕ್ಟು ಅಂತ ಬಂದಾಗ ವಿ ಹ್ಯಾವ್ ಡನ್ ಅ ವೆರಿ ಗುಡ್ ಪ್ರಾಜೆಕ್ಟ್. ತುಂಬ ಚೆನ್ನಾಗಿ ಮಾಡಿದ್ದೀವಿ. ಡೈರೆಕ್ಟರ್ ಅವರು ಏನು ಕೇಳಿದಾರೋ ಅದೆಲ್ಲ ಒದಗಿಸ್ಕೊಟ್ಟಿದ್ದೀವಿ. ಪ್ರಾಜೆಕ್ಟ್ ಅಂತ ಹೇಳಿದಾಗ ಇಟ್ ಹಸ್ ಕಮ್ ಔಟ್ ರಿಯಲಿ ವೆರಿ ವೆಲ್. ಇದಕ್ಕೆ ಮೇಲೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಸರ್. ಏನಾದರೂ ಪ್ರಶ್ನೆಗಳಿದ್ರೆ ಅವ್ರು ಕೇಳ್ತಾರೆ. ನಮ್ಮದು ಜಿಮ್ ಎಕ್ವಿಪ್ಮೆಂಟ್ ಸಪ್ಲೈ ಸರ್ ಮೇನ್ ಆಗಿರೋದು. ಸರ್ ಪ್ಯಾಷನ್ ಮೊದಲಿಂದನೇ ಇತ್ತು ಸರ್. ಸೊ ಮಾಡಬೇಕು ಅಂತ ಇತ್ತು, ದಾರಿ ಗೊತ್ತಿರಲಿಲ್ಲ. ಹೇಗೆ ನೆಟ್ಟಲ್ಲೆಲ್ಲ ಹುಡುಕಿ ಅವಿನಾಶ್ ಅವ್ರನ್ನ ಕಂಡಿಡ್ದು ಅವ್ರ ಜೊತೆ ಮೊದಲು ಶಾರ್ಟ್ ಫಿಲ್ಮ್ ಮಾಡಿದ್ವಿ. ಅದಾದ ನಂತರ ಒಂದು ಚಲನಚಿತ್ರ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು ಸರ್. ಏನು ಸರ್? ಖಂಡಿತ ನೋಡಿರ್ತೀನಿ ಸರ್, ಕಾಸು ಹಾಕಿದ್ದೀನಲ್ಲ. ಹಾಂ ಖಂಡಿತ ನೋಡಿದ್ದೀನಿ ಸರ್. ಆಸ್ ಅ ಪ್ರೊಡ್ಯೂಸರ್ ಟು ಸೇ ಐ ಹ್ಯಾವ್ ಡನ್ ಅ ವೆರಿ ಗುಡ್ ಜಾಬ್ ಅಂಡ್ ಅವಿನಾಶ್ ಆಸ್ ಅ ಡೈರೆಕ್ಟರ್ ಹ್ಯಾಸ್ ಡನ್ ಅ ವೆರಿ ಗುಡ್ ಜಾಬ್. ಅಂಡ್ ಹಿರಿಯ ಕಲಾವಿದರಾದ ಅನು ಮ್ಯಾಮ್ ಆಗಲಿ, ನಾನಿ ಸರ್ ಆಗಲಿ, ಸಾರಿ ಸರ್ ಐ ಫರ್ಗಾಟ್ ಟು ಮೆನ್ಷನ್ ಇಟ್ ಇನ್ ದ ಇನಿಷಿಯಲ್, ಮತ್ತು ಹರ್ಷಿಕಾ ಮ್ಯಾಮ್ ಆಗಲಿ, ದೇ ಹ್ಯಾವ್ ಆಲ್ ಪರ್ಫಾರ್ಮ್ ರಿಯಲಿ ವೆರಿ ವೆಲ್. ಮತ್ತು ಸಿನಿಮಾ ಅಂತ ಬಂದಾಗ ಇಟ್ಸ್ ಎವ್ರಿಬಡೀಸ್ ವರ್ಕ್. ಸೊ ಪ್ರೊಡ್ಯೂಸರ್ ಜಸ್ಟ್ ಫೈನಾನ್ಸ್ ಮಾಡ್ತಾನೆ. That is apart from that, as a team everybody has worked really very well, so it has come out really very well. ಮುಂದಿನ ತಿಂಗಳು ಅಂತ ಅನ್ಕೊಂಡಿದ್ದೀವಿ ಸರ್, ನೋಡ್ಕೊಂಡು ಮಾಡ್ತೀವಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್. ಈಗ ನಮ್ಮ ಸಿನಿಮಾದ ಮೇನ್ ಅಟ್ರಾಕ್ಷನ್ ಅಂತಂದ್ರೆ, ಜೊತೆಗೆ ಎಲ್ರಿಗೂ ಗೊತ್ತು ಕನ್ನಡ ಚಲನಚಿತ್ರ ರಂಗದಲ್ಲಿ ಬಹಳ ಪ್ರತಿಭಾವಂತವಾದಂತ ನಟಿ, ಜೊತೆಗೆ ಕಣ್ಣಲ್ಲಿ ಅಭಿನಯವನ್ನ ತೋರಿಸೋದಿದೆಯಲ್ಲ, ಅದು ಸುಲಭದ ಮಾತಲ್ಲ. ಅನುಪ್ರಭಾಕರ್ ಮ್ಯಾಮ್ ದಯವಿಟ್ಟು ವೇದಿಕೆಗೆ ಬರಬೇಕು. ಅವ್ರಿಗೆ ಆಮೇಲೆ ಕರಿ. ಎಲ್ರಿಗೂ ನಮಸ್ಕಾರ. ಓಕೆನಾ? ಎಲ್ರಿಗೂ ನಮಸ್ಕಾರ. ನಮ್ಮ ಹಗ್ಗ ಸಿನಿಮಾ ತಂಡದ ಪರವಾಗಿ ನಿಮ್ಮೆಲ್ರಿಗೂ ಸ್ವಾಗತ ಕೋರೋಕೆ ಇಷ್ಟಪಡ್ತೀನಿ. ಒಂದು ಚಿತ್ರಕ್ಕೆ ಮಾಧ್ಯಮದವರ ಸಪೋರ್ಟ್ ಇಲ್ಲದೆ, ಅವರ ಹೆಲ್ಪ್ ಇಲ್ಲದೆ ಖಂಡಿತ ಆ ಚಿತ್ರ ಯಾವ ಆಡಿಯನ್ಸ್ಗೂ ಮುಟ್ಟೋಕ್ ಸಾಧ್ಯನೇ ಇಲ್ಲ. ಸೊ ಮೊದಲನೇದಾಗಿ ನಿಮ್ಮೆಲ್ರಿಗೂ ಥ್ಯಾಂಕ್ ಯು. ನಮ್ಮ ಪ್ರತಿಮಾ ಕಡೆಯಿಂದ ಒಂದು ಸಣ್ಣ ತಪ್ಪಾಯ್ತು, ಪ್ರಣೀತಾ ಕಡೆಯಿಂದ ದಯವಿಟ್ಟು ಸುಬ್ಬು ಸರ್ ಆಗ್ಲಿ, ಯಾರು ಹಿರಿಯರು ಯಾರು ಮಾಧ್ಯಮದವರು ತಪ್ಪು ತಿಳ್ಕೊಬೇಡಿ, ದಯವಿಟ್ಟು ಆಕೆನ ಕ್ಷಮಿಸಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ನ ತಂಡ ಮೊದಲನೇ ಬಾರಿಗೆ ಒಂದು ಪ್ರೆಸ್ ಮೀಟ್ ಮಾಡ್ತಿದ್ದಾರೆ, ಎಲ್ಲ ಹೊಸಬ್ರು, ಪಾಪ ತುಂಬಾ ನರ್ವಸ್ ಆಗಿದ್ದಾರೆ. ರಾಜಗ್ ಧ್ವನಿನೇ ಬರ್ತಾ ಇಲ್ಲ, ಅವಿನಾಶ್ಗೆ ಮುಂಚೆಯಿಂದನೂ ಧ್ವನಿ ಬರಲ್ಲ, ತುಂಬಾ ಸಾಫ್ಟ್. ಅವರಿಬ್ರು ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊತೀನಿ ನಾನು. ಸೊ ಈ ಚಿತ್ರದಲ್ಲಿ ನಾನು ಹೇಗೆ ಸೇರ್ಪಡೆ ಆದೆ, ಪಾತ್ರದ ಬಗ್ಗೆ ಜಾಸ್ತಿ ಹೇಳ್ಬಾರ್ದು ಅಂತ ಒಂದು ಚೆಕ್ ಲಿಸ್ಟ್ ಕಳಿಸಿದ್ದಾರೆ ಅವಿನಾಶ್. ನಿನ್ನೆನೆ ಬಂತು ನಂಗೆ ವಾಟ್ಸ್ಆಪ್ ಅಲ್ಲಿ, ಮೇಡಮ್ ಡೋಂಟ್ ಸೇ ಎನಿಥಿಂಗ್ ಮೋರ್ ದೆನ್ ದಿಸ್ ಅಂತ. ಓಕೆ ಬಾ ಅಂತೆಲ್ಲ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದೆ. ವಾಸು ಸರ್ ಅಂದ್ರು, ಅನು ಅವ್ರಿಗೆ ಏನ್ ಮಾತಾಡ್ಬೇಕು ಅಂತ ಹೇಳ್ಕೊಟ್ರ ನೀವು ಅಂತ. ಅನು ಅವ್ರಿಗೆ ಸ್ವಲ್ಪ ಕಡಿಮೆ ಮಾತಾಡಿ ಅಂತ ಹೇಳ್ಬೇಕು ಅನ್ಸುತ್ತೆ, ನನ್ನ ಮಾತು ಯಾವಾಗ್ಲೂ ಜಾಸ್ತಿ. ಬಟ್ ಎನಿವೇ, ಸೊ ಅವಿನಾಶ್ ಫಸ್ಟ್ ನನಗೆ ಫೋನ್ ಮಾಡಿದ್ರು, ನ್ಯೂ ಕಮರ್ ಈ ತರ ಸಿನಿಮಾ ಮಾಡ್ತಾ ಇದೀನಿ ಅಂತ. ನಾ ಮೊದಲು ಕೇಳಿದ ಪ್ರಶ್ನೆ, ಇಂಜಿನಿಯರಿಂಗ್ ಓದಿ ಒಳ್ಳೆ ಜಾಬ್ ಅಲ್ಲಿ ಇರೋದು, ಅದನ್ನ ಬಿಟ್ಬಿಟ್ಟು ಯಾಕಪ್ಪ ಸಿನಿಮಾ ಮಾಡಕ್ ಬಂದ್ರಿ ಅಂತ ಕೇಳಿದೆ. ವೆನ್ ಹಿ ಸೆಡ್, ಇಲ್ಲ ಮೇಡಮ್ ನನಗೆ ಅದು ಪ್ಯಾಷನ್ ಮುಂಚೆಯಿಂದ, ಐ ಫಿಗರ್ಡ್ ಔಟ್, ನನಗೆ ಅದು ಅರ್ಥ ಆಯ್ತು, ಅರಿವಾಯ್ತು, ಹಾಗಾಗಿ ನಾನು ಸಿನಿಮಾ ಮಾಡ್ಲೇಬೇಕು ಅಂತ ನಾನು ಇದ್ ಮಾಡಿದೀನಿ ಅಂತ, ಡಿಸಿಷನ್ ತಗೊಂಡಿದೀನಿ ಅಂತ. ನಿಜವಾಗ್ಲೂ ಒಂದು ನಾನು ಕಾಂಪ್ಲಿಮೆಂಟ್ ಕೊಡ್ಲೇಬೇಕು ಅವಿನಾಶ್ಗೆ. ಒಬ್ಬ ನಿರ್ದೇಶಕನಾಗಿ ಅವರಲ್ಲಿರುವಂತಹ ಕ್ಲಾರಿಟಿ ನಾನು ಬಹಳ ಕಡಿಮೆ ನಿರ್ದೇಶಕರಲ್ಲಿ ನೋಡಿರುವಂತದ್ದು. ಎಸ್ಪೆಷಲಿ ಮೊದಲನೇ ಸಿನಿಮಾಗೆ ಅವರಲ್ಲಿದ್ದಂತಹ ಕ್ಲಾರಿಟಿ. ದಯಾಳ್ ಅವರ ಮೊದಲನೇ ಸಿನಿಮಾನಲ್ಲೂ ನಾನು ಆಕ್ಟ್ ಮಾಡಿದೆ ಅವ್ರ ಜೊತೆ. ಸಖತ್ ಎಂಜಾಯ್ 2003 ಇರ್ಬೇಕದು, ತುಂಬಾ 3 or 4.
ಸೊ ಯಂಗ್ ಡೈರೆಕ್ಟರ್ಸ್ ಅಲ್ಲಿ ಒಂದು ಕ್ಲಾರಿಟಿ ಇದ್ದಾಗ ಖುಷಿ ಆಗುತ್ತೆ. ಓಕೆ, ಇವರು ಲಾಂಗ್ ರನ್ ಅಲ್ಲಿ ಇಂಡಸ್ಟ್ರಿಲಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರೆ, ಇವ್ರ ಒಂದು ಗ್ಯಾರಂಟಿ ನಮಗೆ ಅನ್ಸುತ್ತೆ ಆರ್ಟಿಸ್ಟ್ ಗಳಾಗಿ. ಆ ಒಂದು ಫೀಲಿಂಗ್ ನನಗೆ ಅವಿನಾಶ್ ಜೊತೆ ಕೆಲಸ ಮಾಡಿದಾಗ ಸಿಕ್ತು. ಬಹಳ ಕ್ಲಿಯರ್ ಮೇಡಮ್, ಇಷ್ಟೇ ಬೇಕು, ಎಕ್ಸ್ಪ್ರೆಷನ್ ಇಷ್ಟೇ, ಲುಕ್ ಇಷ್ಟೇ. ಸೊ ನನ್ಗೆ ಒಂದ್ ಕಡೆ ಬಹಳ ಸುಲಭ ಆಯ್ತು ಕೆಲಸ ಮಾಡೋದು, ಇನ್ನೊಂದ್ ಕಡೆ ಸ್ವಲ್ಪ ಟೆನ್ಷನ್ ಆಗೋದು. ಈ ಅವಿನಾಶ್ ಏನ್ ಹೇಳ್ತಾರೆ ಇವಾಗ, ವಾಟ್ ಇಸ್ ಇಟ್ ಅವಿ, ವಾಟ್ ಶುಡ್ ಐ ಡೂ ಅಂತ ತುಂಬಾ ಕ್ವಶನ್ಸ್ ಕೇಳೋದು, ಇದ್ ಮಾಡೋದು. ಬಟ್ ಐ ಥಿಂಕ್ ಅಲ್ಟಿಮೇಟ್ಲಿ ಅದ್ ಸ್ಕ್ರೀನ್ ಅಲ್ಲಿ ನೋಡಿದಾಗ ಖುಷಿ ಆಗತ್ತೆ. ನಾವು ಕಷ್ಟಪಟ್ಟಿದ್ದಕ್ಕೂ, ಆ ಎಫರ್ಟ್ ನಾವು ಹಾಕಿದ್ದಕ್ಕೂ ಸಾರ್ಥಕ ಅಂತ ಅನ್ಸುತ್ತೆ. ಅಂಡ್ ರಾಜ್ ಅವ್ರಿಗೂ ಅಷ್ಟೇ, ಟೋಟ್ಲಿ ಡಿಫ್ರೆಂಟ್ ಲೈನ್ ಇದೆ ಅವ್ರ ಫೀಲ್ಡ್. ಅವ್ರು ಹೇಳಿದ್ರು ಆಗ್ಲೇ, ಹೀಸ್ ಇನ್ ಟು ಸಮ್ ಬಿಸ್ನೆಸ್ ಅಂಡ್ ವೆರಿ ವೆಲ್ ಸೆಟಲ್ಡ್ ಇನ್ ಲೈಫ್. ಬಟ್ ಸ್ಟಿಲ್ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಅವಿನಾಶ್ ಅಂತ ಒಂದು ಟ್ಯಾಲೆಂಟೆಡ್ ಡೈರೆಕ್ಟರ್ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಹೀಸ್ ಕಮ್ ಫಾರ್ವರ್ಡ್. ಅಂಡ್ ತುಂಬಾ ಚೆನ್ನಾಗಿ, ಆಗ್ಲೇ ಹೇಳ್ದಂಗೆ ಈ ಜಾನ್ರೆ ಇಟ್ಸ್ ನಾಟ್ ಈಸಿ. ನೀವು ರೆಗ್ಯುಲರ್ ಆಗಿ ಏನೋ ಒಂದು ಕಾಮಿಡಿನೋ ಅಥವಾ ಒಂದು ರೊಮ್ಯಾಂಟಿಕ್ ಮೂವಿನೋ ಏನೋ ಮಾಡಿದ್ರೆ ದಟ್ಸ್ ಡಿಫ್ರೆಂಟ್. ಆದ್ರೆ ಇದು ಬಂದು ಟೋಟ್ಲಿ ಒಂದು ಡಿಫ್ರೆಂಟ್ ಕಪ್ ಆಫ್ ಟೀ. ಇದು ತುಂಬಾ ಎಫರ್ಟ್, ತುಂಬಾ ಎಕ್ಸ್ಪೆನ್ಸಸ್, ತುಂಬಾ ಕಷ್ಟ. ಇಡೀ ಟೀಮ್ ಕಡೆಯಿಂದ ಅದು ಆ ಎಫರ್ಟ್ಸ್ ಹಾಕೋದು ತುಂಬಾನೇ ಕಷ್ಟ. ಅದಕ್ಕೆ ತುಂಬಾ ಕರೆಕ್ಟ್ ಆಗಿ ಸಪೋರ್ಟ್ ಮಾಡಿದ್ರು ರಾಜ್ ಅಂತ ಅನ್ಸುತ್ತೆ. ಸೊ ಅವ್ರಿಬ್ಬರಿಗೂ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಅಂಡ್ ಅವ್ರಿಬ್ಬರಿಗೂ ಗೈಡ್ ಮಾಡೋಕೆ ಕರೆಕ್ಟ್ ಆಗಿ ದಯಾಳ್ ಬಂದು ಆ ಒಂದು ಟೀಮ್ ಜೊತೆ ಸೇರ್ಕೊಂಡಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಅದ್ ನನ್ ಮೂಲಕ ಆಯ್ತೋ ಏನ್ ಮೂಲಕನೋ ವಾಟ್ ಎವರ್, ಐ ಆಮ್ ಹ್ಯಾಪಿ. ದಯಾಳ್ ಅವ್ರಿಗೆ ಗೈಡ್ ಮಾಡ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು. ಅಂಡ್ ಮುಖ್ಯವಾಗಿ ಇವತ್ತು ಚಂದ್ರು ಸರ್, ನಾನು ಒಂದ್ಸರಿ ಹಿಂದಕ್ಕೆ ಯಾವಾಗ್ಲೂ ಕಾರ್ ಓಡಿಸ್ಕೊಂಡ್ ಬಂದಾಗಿಲ್ವ, ಮೇಡಮ್ ಏನ್ ಮಾಡೋದು ಹಿಂಗ್ ಓಡಿಸ್ಕೊಂಡ್ ಬರ್ತೀರಾ ನೀವು, ನಾವು ಖೋಖೋ ಸಿನಿಮಾ ಮಾಡೋವಾಗ ನಿಮ್ ಜೊತೆ ಆಕ್ಷನ್ ಮೂವಿ ಮಾಡ್ಬೇಕು ಅಂತ. ಸೊ ಚಂದ್ರು ಸರ್ ಇದ್ರಲ್ಲಿ ನಾನು ಸೂಪರ್ ಹೀರೋ ಅಂತಾನೆ ಪೋರ್ಟ್ರೇ ಮಾಡಿರೋದು ಅವಿನಾಶ್. ಸೊ ಆ ಸೂಪರ್ ಹೀರೋ ಪಾಸಿಟಿವ್ ನೆಗೆಟಿವ್ ಆಗಿ ಗೊತ್ತಿಲ್ಲ, ನೀವು ಸಿನಿಮಾ ನೋಡಿದಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ, ಅದು ರಿವೀಲ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅಂಡ್ ಮಂಜನಾ ಫ್ಯಾಮಿಲಿ, ನಮ್ಗೆ ಫ್ಯಾಮಿಲಿ ಅವರು ಎಲ್ಲಾ ಸಮಯದಲ್ಲೂ ನಮ್ ಜೊತೆ ನಿಂತಂತ ಒಬ್ಬ ವ್ಯಕ್ತಿ. ರಘುನು ಅವರು ಬಹಳ ಬಹಳ ಆತ್ಮೀಯ ಸಂಬಂಧ ಅವರಿಬ್ಬರಿಗೂ ಇದೆ. ಥ್ಯಾಂಕ್ ಯು ಮಂಜನಾ, ನಮ್ ಟೀಮಿಗೆ ಸಪೋರ್ಟ್ ಮಾಡಕ್ಕೆ ಇವತ್ತು ನೀವು ಬಂದ್ರಿ ಇಲ್ಲಿ. ಸೊ ಅಂಡ್ ಈ ಚಿತ್ರದ ಬಗ್ಗೆ ಪ್ರಶ್ನೆಗಳು ಕೇಳ್ತೀರಾ ಅಂತ ಅನ್ಕೊಂಡಿದೀನಿ. ಅದಕ್ಕೆ ಮುಂಚೆ ಅಡ್ಜಸ್ಟ್ ವೇಣು ಫಸ್ಟ್ ಟೈಮ್ ಮಾಡ್ತಿದ್ದಾರೆ ಸಿನಿಮಾನಲ್ಲಿ ನಾಯಕ ನಟ. ಪ್ಲೀಸ್ ಕಮ್ ವೇಣು. ಸೊ ವೇಣು ಕೂಡ ಅಷ್ಟೇ ಸುಲಭ ಅಲ್ಲ. ತುಂಬಾ ಜನ ಅನ್ಕೋತಾರೆ ಸಿನಿಮಾ ಮಾಡೋದು ಈಸಿ, ಅಥವಾ ದುಡ್ಡಿದ್ರೆ ನಾವು ಪ್ರೊಡ್ಯೂಸ್ ಮಾಡ್ಕೊಳ್ಬಹುದು, ನಾವು ಆಕ್ಟ್ ಮಾಡ್ಬೋದು ಅನ್ನೋದು. ಆದ್ರೆ ನಟನೆ ಅನ್ನೋದು ಬಹಳ ಕಷ್ಟ. ಅದು ಸುಬ್ಬು ಸರ್ ಆಗ್ಲಿ, ವಾಸು ಸರ್ ಆಗ್ಲಿ, ಅವ್ರಿಗೆಲ್ಲ ದೇ ಆರ್ ಸೀನ್ ಇಟ್ ಅಂಡ್ ದೇ ಅಂಡರ್ಸ್ಟ್ಯಾಂಡ್ ಇಟ್. ಸೊ ಆ ಒಂದು ನಟನೆಗೆ ಏನೇನು ಎಫರ್ಟ್ ಹಾಕ್ಬೇಕು ಅದಷ್ಟು ಹಾಕಿ ವೇಣು ಇದ್ರೊಳಗೆ ಕಾಲಿಟ್ಟಿದ್ದಾರೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ತುಂಬಾ ಹೋಮ್ವರ್ಕ್ ಮಾಡಿ, ಕಲ್ತ್ಕೊಂಡು, ನೀಟಾಗಿ ಪ್ರಾಕ್ಟೀಸ್ ಮಾಡಿ, ರಿಹರ್ಸಲ್ಸ್ ಮಾಡಿ, ಅವಿನಾಶ್ ಜೊತೆ ಇರ್ಬೋದು, ಎಲ್ಲ ಫೀಡ್ಬ್ಯಾಕ್ ತಗೊಂಡು ಆ ನರ್ವಸ್ನೆಸ್ ಇಂದಾನೆ ಕೆಲಸ ಮಾಡೋರು. ಬಟ್ ಹೀಸ್ ಡನ್ ಅ ಗುಡ್ ಜಾಬ್. ಸೊ ಅವರು, ಹರ್ಷಿಕಾ ಅವರು, ದೇ ಪ್ಲೇಡ್ ಟುಗೆದರ್. ಅದನ್ನ ಹೇಳ್ಬೋದಲ್ಲ ಅವಿ? ಓಕೆ. ಸೊ ವಿ ಹೋಪಿಂಗ್ ಹರ್ಷಿಕಾ ಬರ್ತಾರೆ ಅಂತ. ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿ ಕೆಲಸ ಮಾಡಿದ್ದಾರೆ ವೇಣು. ಸೊ ನಿಮ್ಗೂ ಕೂಡ ಆಲ್ ದಿ ಬೆಸ್ಟ್. ಅಂಡ್ ಮೇನ್ ಆಗಿ ನೀವು ನೋಡಿದ್ರೆ ಇದರಲ್ಲಿ ನನ್ನ ಗೆಟಪ್ ಬಗ್ಗೆ ಎಲ್ಲರೂ ಹೇಳ್ತಿದ್ದಾರೆ. ಅದು ಎಲ್ಲಾ ಕ್ರೆಡಿಟ್ ಅವಿನಾಶ್ಗೆ ಹೋಗ್ಬೇಕು. ಹೇಗಿರ್ಬೇಕು, ನಾ ಹೇಗ್ ಪರ್ಫಾರ್ಮ್ ಮಾಡ್ಬೇಕು, ಪ್ರತಿಯೊಂದನ್ನು ಅವರು ನನ್ನ ಪಾರ್ಟ್ ಆಫ್ ದ ಸ್ಟೋರಿ ಏನ್ ಬರುತ್ತೆ ಅದೆಲ್ಲ ಶೂಟಿಂಗ್ ಮಾಡಿದಂತ ಲೊಕೇಶನ್ಗಳಿರ್ಬೋದು, ಎಲ್ಲದಕ್ಕೂ ತುಂಬಾ ಎಫರ್ಟ್ ಹಾಕಿ ಪ್ರತಿಯೊಂದು ಡೀಟೇಲ್ನು ಅವರು ಗಮನಿಸಿ ನೀಟಾಗಿ ಕೆಲಸ ಮಾಡಿಸ್ಕೊಂಡ್ರು ನನ್ನ ಕೈಲಿ ಅಂತ ಹೇಳ್ತೀನಿ. ಅಂಡ್ ಆ ಗೆಟಪ್ ನೋಡಿದಾಗ ನಿಮಗೆ ಮುಖ್ಯವಾಗಿ ಗೊತ್ತಾಗುತ್ತೆ. ನಾನು ನಾನು ಸ್ಟೇಜ್ ಮೇಲೆ ಕರೀಲೇಬೇಕು. ನನ್ನ ಮೇಕಪ್ ಮ್ಯಾನ್ ಗಂಗಾ ಮತ್ತೆ ಸುನಿಲ್, ನನ್ನ ಟೀಮ್ ಇಬ್ರು ಬಂದ್ರಪ್ಪ ಮೇಲೆ. ಬನ್ರಿ, ಯಾಕ್ರಿ ಮುಖ ನೋಡ್ತಾ ಇದ್ದೀರಾ? ಗಂಗಾ ನನ್ನ ಜೊತೆ, ಗಂಗಪ್ಪ ನನ್ನ ಜೊತೆ ಸುಮಾರು ನಾನು ಈ ವರ್ಷ 2024ಕ್ಕೆ ಹೃದಯ ಮಾಡಿ ಕರೆಕ್ಟ್ ಆಗಿ 25 ವರ್ಷ ಆಯ್ತು. ಸೆಪ್ಟೆಂಬರ್ 19 ಬಂದ್ರೆ 25 ವರ್ಷ ಆಗುತ್ತೆ ಹೃದಯ ರಿಲೀಸ್ ಆಗಿ. ಸೊ ನಾನು ಸುಮಾರು 3-4ನೇ ಸಿನಿಮಾಯಿಂದ ಗಂಗಾ ನನ್ನ ಜೊತೆ ಕೆಲಸ ಮಾಡಕ್ ಶುರು ಮಾಡಿದ್ದು. ಸುನಿಬಾ. ಸೊ ಗಂಗಾ ಅಂಡ್ ಸುನಿಲ್, ನನ್ನ ಮೇಕಪ್ ಸ್ಟಾಫ್, ನನ್ನ ಹೇರ್ ಡ್ರೆಸ್ಸರ್ ಮಾಲಾ ಅಂತ, ಅವ್ರು ಯಾರು ಬಂದಿಲ್ಲ. ಐ ಥಿಂಕ್ ಈ ಸಿನಿಮಾ ಮ್ಯಾಕ್ಸಿಮಮ್ ಕ್ರೆಡಿಟ್ ಇವ್ರಗಳಿಗೆ ಹೋಗ್ಬೇಕು. ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ನನಗೆ ಮೇಕಪ್ ಮಾಡಿದ್ರು. ಗಂಗಾ ಅಂತೂ ಅದು ರಾತ್ರಿ ಫುಲ್ ಶೂಟಿಂಗ್ ಎಲ್ಲ ನನ್ನ ನೈಟ್ ಎಫೆಕ್ಟ್. ಸೊ ಅವಿನಾಶ್ ರಾತ್ರಿ ಎಲ್ಲ ನಮ್ಮನ್ನ ಎತ್ಸಿರೋರು. ಆ ರಾತ್ರಿ ಎಲ್ಲ ಗಂಗಾ ಪಾಪ ಸುನಿಲ್ ಇಬ್ರು ಬ್ಲೂ ಇಟ್ಕೊಂಡು ನನ್ನಿಂದ ಓಡಾಡ್ಕೊಂಡು ಆ ಬ್ಲೂ ಹಚ್ಚೋದು.
ಅದು ಮೇಕಪ್ ಮಾಡಕ್ 2 hours, ಪಾತ್ರಕ್ಕೆ ನಾನು ರೆಡಿ ಆಗೋ 2 hours ಅಂದ್ರೆ ಶೂಟಿಂಗ್ ಪ್ಯಾಕಪ್ ಆದ್ಮೇಲೆ ನಮ್ಮ ಮನೆಗೆ ಹೋಗಿ ಇನ್ನೂ 2 hours, ಯಾಕಂದ್ರೆ ಅದನ್ನ ತಿಕ್ಕಿ ವಾಪಸ್ ಅದನ್ನ ತೆಗಿಬೇಕು ನಾನು. ಸೊ ಫುಲ್ ಎಫರ್ಟ್ ನನ್ನ ಟೀಮ್ ಹಾಕಿದ್ದಾರೆ. ಹಗ್ಗಲ್ ನಾನು ಎಷ್ಟು ಎಫರ್ಟ್ ಹಾಕಿದ್ದೀನೋ ಅದು 10 ಪಟ್ಟು ಜಾಸ್ತಿ ಎಫರ್ಟ್ ನನ್ನ ಟೀಮ್ ಹಾಕಿದ್ದಾರೆ. ಸೊ ಅವರಿಬ್ಬರಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಸಿನಿಮಾ ಚಂದ್ರು ಸರ್ ಹೇಳ್ದಂಗೆ ಕನ್ನಡ ಬೆಳೀತಾ ಇರೋ ಹೈಟ್, ರೀಚ್ ಆಗಿರೋ ಹೈಟ್ಸ್ ನಾವೆಲ್ಲರೂ ಹೆಮ್ಮೆ ಪಡಬೇಕಾಗಿರುವಂತಹ ಒಂದು ವಿಷಯ. ಅದೇ ರೀತಿ ಕನ್ನಡ ಸಿನಿಮಾನಲ್ಲಿ ಈ ತರ ಯಂಗ್ಸ್ಟರ್ಸ್ ಬಂದು ಒಳ್ಳೊಳ್ಳೆ ಕಥೆನ ಒಂದು ಒಳ್ಳೆ ರೀತಿನಲ್ಲಿ ಹೇಳಿ, ಚಿತ್ರ ಅಂದ್ರೆ ಅದು ಎಂಟರ್ಟೈನ್ಮೆಂಟ್, ಅದು ಜಾನ್ರೆ ಏನೇ ಇರ್ಬೋದು, ಜನ ನೋಡೋದು ಅದನ್ನ ಎಂಟರ್ಟೈನ್ಮೆಂಟ್ಗೋಸ್ಕರ. ಸೊ ಆ ಎಂಟರ್ಟೈನ್ಮೆಂಟ್ ಕಂಪ್ಲೀಟ್ ಆಗಿ ಫಿಲ್ ಆಗಿದೆ ನಮ್ಮ ಸಿನಿಮಾನಲ್ಲಿ. ಸೊ ಖಂಡಿತ ಈ ಸಿನಿಮಾ ಆಡಿಯನ್ಸ್ಗೆ ಇಷ್ಟ ಆಗತ್ತೆ ಅಂತ ನಾನು ನಂಬಿದ್ದೀನಿ. ನಾನು ಆಕ್ಟ್ ಮಾಡಿದ್ದೀನಿ ಅಂತಲ್ಲ, ಬಟ್ ನನ್ನ ಟೀಮ್ ಒಳ್ಳೆ ಎಫರ್ಟ್ ಹಾಕಿದ್ದಾರೆ. ಅವಿನಾಶ್ ಅಂಡ್ ಹಿಸ್ ಹೋಲ್ ಟೀಮ್ ತುಂಬಾ ಒಳ್ಳೆ ಎಫರ್ಟ್ ಹಾಕಿದ್ದಾರೆ ಅಂತ ನನಗನ್ಸೋದು. ಸೊ ದಯವಿಟ್ಟು ನೀವೆಲ್ಲರೂ ಇಂತಹ ಸಿನಿಮಾ ಬರ್ತಿದೆ, ಹಗ್ಗ ಅನ್ನೋ ಟೈಟಲ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನಾನು ಆಲ್ರೆಡಿ ಬಹಳಷ್ಟು ಕಡೆ ಕೇಳ್ಪಟ್ಟಿದ್ದೀನಿ. ಈ ಸಿನಿಮಾ ಆದಷ್ಟು ಆಡಿಯನ್ಸ್ಗೆ ರೀಚ್ ಆಗಿ ಜನ ಥಿಯೇಟರ್ ಬಂದು ಸಿನಿಮಾ ನೋಡಿ ಸಿನಿಮಾ ಗೆಲ್ಲಿ ಅಂತ ನಾನು ಆಶಿಸ್ತೀನಿ. ಯಾಕಂದ್ರೆ ಬಹಳಷ್ಟು ಜನರ ಸಿನ್ಸಿಯರ್ ಎಫರ್ಟ್ ಈ ಸಿನಿಮಾ ಹಿಂದೆ ಇದೆ. ಈ ಸಿನಿಮಾ ಗೆದ್ರೆ ಅವಿನಾಶ್ ಆಗ್ಲಿ, ರಾಜ್ ಆಗ್ಲಿ, ಇನ್ನು ಮುಂದಕ್ಕೆ ಕನ್ನಡ ಇಂಡಸ್ಟ್ರಿಗೆ ಕಾಂಟ್ರಿಬ್ಯೂಟ್ ಮಾಡೋದು ಹೆಚ್ಚು ಇರುತ್ತೆ. ಅಂಡ್ ಈ ಸಕ್ಸಸ್ ಅವ್ರಿಗೆ ಸಿಕ್ಕರೆ ಆ ಹಾದಿನಲ್ಲಿ ನಡೆಯೋಕೆ ಅವ್ರಿಗೆ ಸುಲಭ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್ ಟುಡೇ. ಅಂಡ್ PR ವೆಂಕಟೇಶ್ ಸರ್, ನಿಮ್ಮ ಒಂದು ಎಫರ್ಟ್ ಇಂದ ಎಲ್ಲ ನಿಮ್ಮ ಸ್ನೇಹಿತರು ಇಲ್ಲಿ ಬಂದಿದ್ದಾರೆ ಇವತ್ತು. ಥ್ಯಾಂಕ್ ಯು ಮತ್ತೊಮ್ಮೆ. ಸದಾ ನನ್ನ ಮೇಲೆ ಒಬ್ಬ ಕಲಾವಿದೆಯಾಗಿ, ಒಬ್ಬ ವ್ಯಕ್ತಿಯಾಗಿ ಕೂಡ ನೀವೆಲ್ಲರೂ ಬಹಳಷ್ಟು ಪ್ರೀತಿ ಅಭಿಮಾನ ಯಾವಾಗ್ಲೂ ತೋರಿಸಿದ್ದೀರಾ. ಅದೇ ಪ್ರೀತಿ ನನ್ನ ಮೇಲೆ, ನನ್ನ ಯಜಮಾನ್ರ ಮೇಲೆ, ನನ್ನ ಇಡೀ ಫ್ಯಾಮಿಲಿ ಮೇಲೆ ಇರ್ಲಿ ಅಂತ ನಾನು ಕೇಳ್ಕೊಳಕ್ ಇಷ್ಟಪಡ್ತೀನಿ. ಅಂಡ್ ರಘು ಅವರು ಅನ್ಫಾರ್ಚುನೇಟ್ಲಿ ಇವತ್ತು ಬರಕ್ ಆಗ್ಲಿಲ್ಲ. ಅವಿನಾಶ್, ರಾಜ್ ಅವರ ಪರವಾಗಿ ನಾನು ವಿಶಸ್ ತಿಳಿಸ್ತಾ ಇದ್ದೀನಿ. ಹಿ ಹಸ್ ಸೆಂಟ್ ಹಿಸ್ ಸ್ಪೆಷಲ್ ಲವ್ ಅಂಡ್ ವಿಶಸ್ ಟು ದ ಹೋಲ್ ಟೀಮ್. ಅಂಡ್ ಸೂರಿ ಅವರು, ನಮ್ ಕ್ಯಾಮರಾಮನ್ ಸೂರಿ ಅವರು ಇಸ್ ಹಿ ಹಿಯರ್? ಬಂದಿಲ್ಲ ಅನ್ಸುತ್ತೆ. ಸೊ ಎಲ್ರಿಗೂ ರಘು ಅವ್ರ ಕಡೆಯಿಂದನೂ ಬೆಸ್ಟ್ ವಿಶಸ್. ಮತ್ತೊಮ್ಮೆ ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಸ್. ಇನ್ನು ಮುಂದಕ್ಕೆ ಚಿತ್ರ ಬಿಡುಗಡೆ ಮುಂಚೆ ಮತ್ತೆ ನಿಮ್ಮನ್ನ ಖಂಡಿತ ಭೇಟಿ ಮಾಡ್ತೀವಿ. ಸೊ ದಯವಿಟ್ಟು ಅವಾಗ್ಲೂ ಹೀಗೆ ಬಂದು ನಮ್ಮ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ನಮಸ್ಕಾರ. ಏನಾದ್ರು ಕೇಳೋದಿದ್ರೆ ಯು ಕ್ಯಾನ್ ಆಸ್ಕ್ ಮೀ. ಎಸ್, ಈ ತರ ಮಾಡಿಲ್ಲ ವಾಸು ಸರ್. ಐ ಥಿಂಕ್ ದೇವಿ ಪಾತ್ರ ಮಾಡಿದೀನಿ ಎಲ್ಲ. ಇದು ಲಿಟ್ರಲಿ ಒಂದು ಹೇಳಿದ್ನಲ್ಲ, ರೋಪ್ ಹ್ಯಾಂಗಿಂಗ್ ಅದು ಇದು. ನಾನು ಅವಿನಾಶ್ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಎಲ್ಲ ಮಾಡ್ತೀನಿ ನಾನು ಒಂದ್ ಸಿನಿಮಾನಲ್ಲಿ ಅಂತ. ಸೊ ಲಿಟ್ರಲಿ ಒಂದು ಸೂಪರ್ ಹೀರೋ ತರ ಪೋರ್ಟ್ರೇ ಮಾಡಿದ್ದಾರೆ ಕ್ಯಾರೆಕ್ಟರ್ನ. ಬಟ್ ಅಫ್ಕೋರ್ಸ್ ಆ ಪಾತ್ರದ ಹಿಂದೆ ಆಕೆಯ ನೋವು, ಕಣ್ಣೀರು, ಕೋಪ, ಖುಷಿ ಎಲ್ಲಾನು ಮಿಕ್ಸ್ ಆಗಿದೆ. ಸೊ ಅದು ಸಿನಿಮಾ ನೋಡಿದಾಗ ಅದು ಕಥೆ ಏನು ಅಂತ ಗೊತ್ತಾಗುತ್ತೆ. ಹೌ ಇಡೀ ಸ್ಟೋರಿನ ಹೇಗೆ ಅದು ಲಿಂಕ್ ಮಾಡಿದೆ ಅನ್ನೋದು ಕೂಡ ಯು ಕ್ಯಾನ್ ಮೇಕ್ ಔಟ್. ಸೊ ಡೆಫಿನೆಟ್ಲಿ ಸಮಥಿಂಗ್ ಡಿಫ್ರೆಂಟ್ ನಾನು ಟ್ರೈ ಮಾಡಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರ ಎಕ್ಸ್ಪೆಕ್ಟೇಷನ್ ಅವಿನಾಶ್ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಿದೀನಿ ಅಂತ ಅನ್ಕೊಂಡಿದೀನಿ. ನೋಡೋಣ. ಎನಿಥಿಂಗ್ ಎಲ್ಸ್? ಓಕೆ, ಥ್ಯಾಂಕ್ ಯು. ಬನ್ನಿ. ಓಕೆ ಸರಿ, ಹೀರೋ ಇಲ್ಲ ಇದ್ದಾರೆ. ಹಾಂ, ಎಸ್ ಎಸ್ ಸರ್, ಒಂದು ಮೈಕ್. ಹಾಂ, hello, good evening to all. So I am Venu. So I am bit ನಾನು ಸ್ವಲ್ಪ ನರ್ವಸ್ ಅಲ್ಲಿ ಇದ್ದೀನಿ. ಏನು ಮಾತಾಡೋದು ಅನ್ನೋದು ಮೈಂಡ್ ಬ್ಲಾಕ್ ಆಗಿದೆ. ಸೊ ಹಂಗಾಗಿ ಹ್ಯಾಕ್ ಶುರು ಮಾಡ್ತೀನೋ ಗೊತ್ತಿಲ್ಲ, ಯಾಕೆ ಹೆಂಗೆ ಮಾಡ್ತೀನಿ ಅಂತನೂ ಗೊತ್ತಿಲ್ಲ. ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಅದೇ ಫಸ್ಟ್ ಬಂದಿರೋವಂಥ ಎಲ್ಲ ಪ್ರೆಸ್ ಆ್ಯಂಡ್ ಮೀಡಿಯಾ ಮತ್ತು ಎಲ್ಲ ಅನು ಮ್ಯಾಮ್, ತಬಲಾ ನಾನಿ ಸರ್, ಮತ್ತು ಎಲ್ಲ ಆರ್ಟಿಸ್ಟ್ಗೂ, ಮತ್ತು ನಮ್ಮ ಗೆಸ್ಟ್ ಆಗಿರೋವಂಥ ಮಂಜು ಸರ್, ಚಂದ್ರು ಸರ್, ಎಲ್ರಿಗೂ ನನ್ನ
ಸಾರಿ, ತುಂಬ ನರ್ವಸ್ ಆಗ್ತಿದೆ. ಸೊ ಎಲ್ರಿಗೂ ಗುಡ್ ಈವ್ನಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಬಂದಿದ್ದಕ್ಕೆ ಸರ್, ನಮ್ಮ ಟೀಮ್ ಸಪೋರ್ಟ್ ಮಾಡಲಿಕ್ಕೆ. ಮತ್ತು ಅದೇ ನಾನು ಸ್ಪೆಷಲಿ ಪ್ರೊಡ್ಯೂಸರ್ ರಾಜ್ ಅವ್ರಿಗೂ ಮತ್ತು ಡೈರೆಕ್ಟರ್ ಅವಿನಾಶ್ ಅವ್ರಿಗೂ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನನ್ನನ್ನು ಮಾಡ್ತೀನಿ ಅಂತ ಅವ್ರು ನಂಬಿದ್ರು. ಸೊ ಹಾಗಾಗಿ ಆಗಿದೆ ಇದು ಸಿನಿಮಾ. ಮತ್ತೆಲ್ಲ ಮೀಡಿಯಾವ್ರಿಗೂ ಥ್ಯಾಂಕ್ಸ್ ಹೇಳಿ ಮಾತಾಡೋಕ್ಕೆ ನನಗೇನು ತೋರಿಸ್ತಾ ಇಲ್ಲ. ಐ ಆಮ್ ಸಾರಿ. ಏನು ಸರ್, ಶೂಟಿಂಗಲ್ಲೂ ಅಷ್ಟೇ ಸರ್, ನಾನು ಯಾವತ್ತು ಹಿಂಗೇನೆ ನರ್ವಸ್, ಲೈಟ್ಸ್ ನೋಡ್ಬಿಟ್ರೆ ನರ್ವಸ್ ಆಗಿಬಿಡ್ತೀನಿ. ಸ್ವಲ್ಪ ಡೈಲಾಗ್ಸ್ ಮರ್ಯಾದೆಲ್ಲ ಜಾಸ್ತಿ. ಬಟ್ ಎಲ್ಲೋ ಒಂದು ಕಡೆ ನನಗೆ ಇದು ಚಾನ್ಸ್ ಇದು ಮಿಸ್ ಆಗ್ಬಾರ್ದು ಅಂತ ಹೇಳಿ ಇಷ್ಟಪಟ್ಟು ಅದನ್ನು ಕಷ್ಟಪಟ್ಟು ಮಾಡ್ಬಿಡ್ತಿದ್ದೆ. ಸೊ ಶೂಟ್ ಸರ್, ಹೌದು ಸರ್, ಹೌದು ಸರ್. ಅದೇ ಸಣ್ಣ ಸಣ್ಣ ಕೋರ್ಸಸ್ ಗೊತ್ತಿರೋರ ಹತ್ರ ಎಲ್ಲ, ಅಂದರೆ ಪ್ರೊಫೆಷ್ನಲ್ ಆಗಿ ಯಾವುದು ಸರ್ಟಿಫೈಡ್ ಅಂತ ಏನಿಲ್ಲ, ಗೊತ್ತಿರೋರ ಹತ್ರ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರ ಹತ್ರ, ಅಂಥವ್ರ ಹತ್ರ ತಗೊಂಡಿರೋದು, ರಿಟೈರ್ಡ್ ಪೀಪಲ್ ಅಂಥವ್ರ ಹತ್ರ ತಗೊಂಡಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಅಷ್ಟೇನಾ? ಹಾಂ, ಥ್ಯಾಂಕ್ ಯು. ಹಾಗೆ ನಮ್ಮ ಸಿನಿಮಾಗೆ ಮತ್ತೊಂದು ಶಕ್ತಿ ಅಂತಂದ್ರೆ ಅದು ತಬಲಾ ನಾಣಿ ಸರ್. ಅವ್ರಿಗೆ ಯಾವುದೇ ಪಾತ್ರವನ್ನ ಕೊಡಿ, ಒಬ್ಬ ಗೆಳೆಯನ ಪಾತ್ರವನ್ನ ಕೊಡಿ, ಅಥವಾ ಕಾಮಿಡಿ ಜಾನರ್ ಇರ್ಲಿ, ಅಥವಾ ಒಬ್ಬ ತಂದೆಯ ಪಾತ್ರವನ್ನ ಕೊಟ್ರೆ ಎಲ್ಲವನ್ನು ಸಮರ್ಥವಾಗಿ ನಿಭಾಯಿಸಬಲ್ಲಂತ ಒಬ್ಬ ಅಭಿಜಾತ ಕಲಾವಿದ್ರು ಅಂದ್ರೆ ತಪ್ಪಾಗಲ್ಲ ಸರ್. ದಯವಿಟ್ಟು ವೇದಿಕೆಗೆ ಬರಬೇಕು. ಎಲ್ಲರಿಗೂ ನಮಸ್ಕಾರ. ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಹಿರಿಯರಿಗೆ, ಸ್ನೇಹಿತರಿಗೆ ಹಾಗೂ ಇವತ್ತಿನ ಈ ಸಭೆಗೆ ಮುಕುಟಪ್ರಾಯರಾಗಿ ಬಂದಿರುವಂತಹ ನಮ್ಮ ನಿರ್ಮಾಪಕರು, ನಿರ್ದೇಶಕರಾದಂಥ ಚಂದ್ರ ಸರ್ ಮತ್ತು ಮಂಜಣ್ಣ, ಹಾಗೂ ಈ ರಥದ ಸಾರಥಿ ದಯಾಳ್ ಸರ್. ಇಲ್ಲ, ತಪ್ಪೇನಿಲ್ಲ, ಮ್ಯಾಮ್ ಹೇಳಿದ್ ನಿಜಾನೇ. ಈ ಸಿನಿಮಾದಲ್ಲಿ ನಂದು ಒಂದು ಪಾತ್ರ. ಕೆಲವರು ಎಷ್ಟೇ ಓದಿದ್ರು ಕೆಲವು ಡುಬಾಕ್ಗಳನ್ನ ಕೇಳ್ತಿರ್ತಾರೆ, ಏನು ಐಡಿಯಾ ಕೊಡಿ ಅಂತ. ಅದು ವೀಕ್ನೆಸ್. ನಾನು ಹೇಳ್ತಿದ್ದೆ ಅವರಿಗೆ, ಎಜುಕೇಶನ್ ಸರ್ಟಿಫಿಕೇಟ್ಗೆ, ಸಂಸ್ಕಾರ ಜೀವನಕ್ಕೆ, ಅನುಭವ ಇದ್ರೆ ಮಾತ್ರ ಇದೆಲ್ಲ ಆಗೋದು. 3 ಡಿಗ್ರಿ ಓದೋರು ಯಾರು ಪುಸ್ತಕ ಹಿಂಗೆ ತೆಗೆದು ನಾಳೆ ಹೆಂಗೆ ಜೀವನ ಮಾಡೋದು ಅಂತ ಓದಿದ ಕಾಲ ಇಲ್ಲ. ಎಲ್ಲ ಎತ್ತಿಟ್ಬಿಟ್ಟಿರ್ತೀವಿ, ಇಷ್ಟೆಲ್ಲ ಓದಿದೀವಿ ಅಂತ. ಜೀವನ ಪ್ರಯಾಣ ಮಾಡ್ತಾ ಮಾಡ್ತಾ ಮಾಡ್ತಾನೆ ಅದು ಬಿಗಿ ಆಗೋದು. ನಮ್ಮ ವೇಣು ಅವರು ಹೇಳಿದ್ರು, ನಾನು ಅಲ್ಲಿ ತುಂಬಾ ನರ್ವಸ್ ಆಗ್ಬಿಡ್ತಿದ್ದೆ. ಎಲ್ಲ ನಮ್ಮಿಬ್ಬರು ಕಾಂಬಿನೇಷನ್ ಜಾಸ್ತಿ. ಮಾನಿಟರ್ ಆದಾಗ ಎಲ್ಲ ಚೆನ್ನಾಗಿರೋ ಲೈಟ್ ಆನ್ ಆಗ್ತಿದ್ದಂಗೆ ಪಾಪ ಅವ್ರು ಹೇಳ್ದಂಗೆನೆ, ಸರ್ ಓಪನಿಂಗ್ ಲೈನ್ ಏನು ಆ ಥರ. ಆಮೇಲೆ ಎದುರು ನಿಂತ್ಕೋಬೇಕು ನಾನು, ಅವ್ರು ಏನು ಮಾತಾಡ್ತಾ ಇದ್ದಾರೆ, ಸರ್ ಬನ್ನಿ ಸರ್ ಬನ್ನಿ, ನಾನು ಹೋಗಿ ನಿಂತ್ಕೊಂಡು ಡೈಲಾಗ್ ಎಲ್ಲ ಹೇಳ್ಬಿಡೋರು. ಏನೋ ಒಂಥರ ಗೊತ್ತಿಲ್ಲ, ಅವ್ರೇಂದ್ರೆ ನಮ್ಮ ಮೇಲೆ ನಂಬಿಕೆ ಅಷ್ಟೇ, ನೀವಿದ್ರೆ ನನಗೆ ಮರೆಯೋದಿಲ್ಲ ಅಂತ. ಇಲ್ಲ, ಮೊದಲೇ ಹೆಜ್ಜೆ ಎಲ್ಲರಿಗೂ ಕಷ್ಟನೇ ಅಲ್ವಾ? ಬರುವಾಗ ಮೊದಲೇ ಹೆಜ್ಜೆ ಎಲ್ರಿಗೂ ಕಷ್ಟನೇ. ಅದಕ್ಕೆ ತಾನೇ ಕೈ ಹಿಡಿದು ನಡೆಸೋದು ಬೇರೆಯವರು. ಅದಕ್ಕೆ ನಮ್ಮನ್ನು ನಡೆಸೋಕ್ಕೆ ಇವರೆಲ್ಲ ಬಂದಿರೋದು. ಈ ಸಿನಿಮಾದನ್ನ ಕಲಾವಿದನ್ನ ಕೈ ಹಿಡಿದು ನಡೆಸೋದಕ್ಕೆ ಇವರೆಲ್ಲ ಬಂದಿರೋದು. ಅವರ ಆಶೀರ್ವಾದ ನಮ್ಮ ಮೇಲೆ ಇದ್ದೇ ಇರುತ್ತೆ ಯಾವಾಗಲೂ. ಚಿಕ್ಕಪಟ್ಟದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ ಸರ್, ನಾವಿನ್ನೂ ಕಲಿತಾ ಇರೋರು. ಪಾಪ ಕ್ಷಮೆ ಕೇಳಿದಾರೆ ಅವರು, ತೊಂದರೆ ಇಲ್ಲ, ಗೊತ್ತಿಲ್ಲ ಅವ್ರಿಗೇನೋ ಮಾತಾಡ್ಬಿಟ್ರು. ಇದೇನಾಗುತ್ತೆ, ಆಶೀರ್ವಾದ ಬೇರೆ, ಚಪ್ಪಾಳೆ ಬೇರೆ. ಅದಕ್ಕೆ ಅವರ ಮಾತು ಹೇಳಿದ್ದು, ಪ್ರೋತ್ಸಾಹ ಬೇರೆ, ಆಶೀರ್ವಾದ ಬೇರೆ ಅಂತ. ಇನ್ ಮುಂದೆ ಅದ್ ಮಾಡೋದು ಬೇಡ ಅಂತ ಅಲ್ಲಮ್ಮ. ಕಲಿಯುಗ ಅಲ್ವಾ, ಇರಬೇಕು. ನಾನು ಅದನ್ನ ಹೇಳ್ದೆ, ನಾನು ಹೇಳಿದ್ದು ಪ್ರೋತ್ಸಾಹ ಕೊಡಿ ಅನ್ನೋ ಕಾರಣದಿಂದ ಬಹುಶಃ ಅವರಿಗೆ ಸರಿ ಅನ್ಸಿಲ್ಲ, ನಾನು ಕ್ಷಮೆ ಕೇಳಿದ್ದೀನಿ. ಅದ್ರಲ್ಲಿ ನಾನೇನು ಗುರುಗಳಾಗ್ಬಿಟ್ರು ಅವ್ರು ಈಗ. ಖಂಡಿತ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ತೀನಿ. ಮಾತ್ರ ಕಲಿಸಿದ ಆತಮ್ ಗುರು ಅಂತ. ಖಂಡಿತ ಅವ್ರ ಗುರು ಆಗ್ತವಳಿ. ಮುಂದೆ ಇದೆಲ್ಲ ಸ್ಟೇಜ್ ಹೋಗ್ತಿದ್ವಿ ನೆನಪಾಗ್ಬಿಡ್ತಾರ. ಖಂಡಿತ ಸರ್, ಖಂಡಿತ. ಅಬ್ಬಾ ಮಂಜಣ್ಣ, ನೆಕ್ಸ್ಟ್ ಮಂಜಣ್ಣ ಪಿಕ್ಚರ್ ಅವರೇ ಡೈಲಾಗು ನೋಡಿ, ಗುರು ಆಗ್ತವಳಿ ಗುರು ಮುಟ್ತೀರಾ ಅಂತ.
ಸಿನಿಮಾದ ಕಥೆ ಅಂದ್ರೆ ನಮ್ಮ ಚಿತ್ರದ ನಾಯಕಿ ಅನು ಮೇಡಮ್ ಹಗ್ಗ. ಈಗ ಹಗ್ಗ ಇಟ್ಕೊಂಡೆ ಒಂದು ಹೇಳ್ತೀನಿ. ಹಾಗಾರೆ ಇವ್ರು ಬರ್ತಿದ್ದಾಗ ಒಂದು ಮಾತು ಬಳಸಿದ್ರು, ಒಂದು ನೀರು ಸೇದಕ್ಕೂ ಹಗ್ಗ ಬೇಕು ಅಂತ ಹೇಳಿ. ಇವಾಗ ನೀರು ತರಕ್ಕೆ ಪ್ರಸ್ತುತರೆ ಹಗ್ಗ ನಮಗೆ. ಅವ್ರ ಹಗ್ಗ ಆದ್ರೆ ಮಾತ್ರ ನಾವು ನೀರು ತಗೊಳಕ್ ಸಾಧ್ಯ. ಮೇಲೆ ಆ ನೀರನ್ನ ನೀವೆಲ್ಲ ಸೇರಿ ಕೊಡಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮಲ್ಲಿರ್ಲಿ. ಪಾತ್ರದ ಬಗ್ಗೆ ನಾನು ಹೇಳೋದಕ್ಕೆ ಅಂತಂದ್ರೆ ಅಣ್ಣ ಖಂಡಿತ ನಿರ್ಮಾಪಕರು ರಾಜು ಸರ್ ಅವರು ಫಸ್ಟ್ ಪಿಕ್ಚರ್ ಅಂತ ಹೇಳಿ, ಇಡೀ ಟೀಮ್ ಫಸ್ಟ್ ಪಿಕ್ಚರ್ ಅಂತ ಹೇಳಿ ಒಂದು 4-5 ಮೀಟಿಂಗ್ ಮಾಡಿರ್ಬೋದು ನಮ್ಮ ನಾವು ಎಲ್ಲ ಮನೆಯಲ್ಲಿ. ಆದ್ರೂ ಅವರೆಲ್ಲೂ ನಮಗೆ ಆ ಥರ ಕಾಣಲಿಲ್ಲ. ಇವಾಗ ಚಂದ್ರ ಸರ್ ಹೇಳಿದ್ರು ಫಸ್ಟ್ ಪಿಕ್ಚರ್ ಇದು ನಿರ್ದೇಶಕರಿಗೆ ಅಂತ. ಎಲ್ಲೋ ಏನೋ ಒಂದು ವರ್ಕ್ ಆಗಿರುತ್ತೆ ಅಲ್ವಾ? ನೋಡೋಣ, ದೇವರ ಆಶೀರ್ವಾದ ಏನಿದೆ ಗೊತ್ತಿಲ್ಲ. ನೀವೆಲ್ಲರೂ ದೇವ್ರ ಥರ ಬಂದು ಕೂತಿದ್ದೀರಿ, ನಮ್ಗೆ ಆಶೀರ್ವಾದ ಮಾಡಿ ಎಲ್ಲರೂ ಸೇರಿ. ಅಣ್ಣ ಹೌದು, ಬೇಕಲ್ಲ ಈಗ ಮೇಲೆ ಕೆತ್ತಕ್ಕೆ, ಅದೇ ತಾನೇ ಮೇಯ್ನು. ಬಿಂದಿಗೆ ಮೇಲೆ ಬರಬೇಕು ಅಂದ್ರೆ ನೀವು ಬೇಕೇ ಬೇಕಲ್ಲ. ಅದಕ್ಕೆ ಅವ್ರು ಹೇಳಿದ್ದನ್ನ ಹಂಗೆ ಬಳಸ್ಕೊಂಡೆ ಅಷ್ಟೇ ನಾನು. ಅವಿನಾಶ್ ಅವರು ಕನ್ನಡ ಮಾತಾಡೋದು ಕಡಿಮೆ. ಅವರು ಓದಿರೋದು ಅದು, ಅದಕ್ಕೋಸ್ಕರ ಅದು ಟ್ರ್ಯಾಕ್ ಬಿಟ್ಟು ಬರ್ತಾ ಇಲ್ಲ ಪಕ್ಕಕ್ಕೆ. ಗಾದೆ ಹೇಳಿ ಹಳೆಗದೆ, ಕಲ್ತಿರೋದ್ ಬಿಡೆ ಮುಂಡೆ ಅಂದ್ರೆ 3 ದಾರಿಗೆ ಹೋಗಿ ಮಣ್ಣು ತಿನ್ನಲ್ಲ ಅಂದ್ಲಂತೆ. ಹೋಗೋದಿಲ್ಲ ಅದು ಅಂದ್ರೆ ನೀವು ಇಂಗ್ಲಿಷ್ ಮಾತಾಡಿದ್ರೆ ಎಂತಲ್ಲ ನಾನು ಹೇಳಿದ್ದು. ಅವ್ರನ್ನ ನಾನು ಕರೆಯೋದು ಮಜ್ಜಿಗೆ ಡೈರೆಕ್ಟರ್ ಅಂತ. ಮಜ್ಜಿಗೆ ಡೈರೆಕ್ಟರ್ ಊಟ ಮಾಡ್ತಿರ್ಲಿಲ್ಲ ಸರ್, ಪಕ್ಕದಲ್ಲಿ ಒಂದು ಮಜ್ಜಿಗೆ ಬಾಟ್ಲಿ ಇರೋದು ಯಾವಾಗ್ಲೂ. ಹೊಸಬ್ ನೋಡಿದವ್ರಿಗೆ ಸಾರಾಯಿ ಅನ್ಸೋದು ಇಲ್ಲ ಅದನ್ನ ಹೇಳ್ತಾ ಇದ್ದೀನಿ. ಹೊಸದಾಗಿ ನೋಡೋರಿಗೆ ಸಾರಾಯಿ ಇರ್ಬೇಕು ಅನ್ಸೋದು. ಅವ್ರ ಮಜ್ಜಿಗೆ ಕುಡ್ಕೊಂಡು ಊಟನೇ ಮಾಡ್ತಿರ್ಲಪ್ಪ. ಅದು ಏನು ದೇವ್ರ ಶಕ್ತಿ ಕೊಟ್ಟಿದ್ದಾನೋ ಗೊತ್ತಿಲ್ಲ. ಏನೋ ಅವ್ರ ಟೆಕ್ನಿಕಲ್ಲೇ ಮಾತ್ರ. ಅಲ್ಲಿ ನಿರ್ಮಾಪಕರು ಬಂದು ಹೇಳಿದ್ರು ಅವ್ರು ಕೇಳ್ತಿರ್ಲಿಲ್ಲ. ಇವರು ಇಲ್ಲ ನಾನೇನೋ ಅನ್ಕೊಂಡಿದ್ದೀನಿ, ಅದು ತೆಗ್ಬೇಕು, ಸುಮ್ಮನೆ ಇದ್ಬಿಡಿ ಅನ್ನೋರು. ಮ್ಯಾಮ್ಗಂತೂ ತುಂಬಾ ತೊಂದರೆ ಕೊಟ್ಟಿದ್ದಾರೆ ಅಂತ ಗೊತ್ತು ನಮಗೆ. ಯಾಕಂದ್ರೆ ಇಡೀ ನೈಟ್ ಶೂಟಿಂಗ್ ಪಾಪ ಮ್ಯಾಮ್ಗೆ. ನಮ್ದನೇ ಡೇ ಇತ್ತು, ನಮ್ಗೊಂದು 3 ದಿನ ಹಾಕೊಂಡು ರುಬ್ಬಿದ್ರು. ಆಮೇಲೆ ಒಂದ್ಸರಿ ಓಡೋ ಸೀನು ಹೇಳ್ಬೋದಾ ಸರ್? ಹೇಳ ಸರ್ ಓಡಿಸ್ತಾನೆ ಇದ್ದಾರೆ. ಎಷ್ಟು ಅಂತ ಓಡ್ ಬರೋದು ನೋಡೋ, ಬಟ್ಟೆ ಬಿಚ್ಚಾಕ್ ಹೋಗ್ಬಿಡ್ತೀನಿ ನಾನು ಒಂದೇ. ಅವಾಗ ಸಾಕು ಸರ್ ಸಾಕು, ಓಕೆ ತಮಾಷೆ ಮಾಡ್ತಾ. ಸಮೂಹ ಎಲ್ಲ ಚೆನ್ನಾಗಿರ್ಬೇಕು, ಇಲ್ಲಾಂದ್ರೆ ರಥ ಮುಂದೆ ಹೋಗಲ್ಲ. ಸಾರಥಿಯವರಿಗೆ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಹೊಸ ಟೀಮು, ನೀವು ದಯವಿಟ್ಟು ನಮ್ಮನ್ನೆಲ್ಲ ಕೈ ಹಿಡಿದು ಮುಂದೆ ಕರ್ಕೊಂಡೋಗಿ. ಈ ಸಿನಿಮಾ ಆದ್ಮೇಲೆ ಮೇಡಮ್ನ ನೋಡೋ ರೀತಿನೇ ಬೇರೆ ಆಗುತ್ತೆ ಇಂಡಸ್ಟ್ರಿ, ಅಷ್ಟೊಂದು ಗ್ಯಾರಂಟಿ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ. ಪಾಪ ನಾವೆಲ್ಲ ಸೈಡ್ ಡಿಶಸ್, ಉಪ್ಪಿನಕಾಯಿ ಹಪ್ಪಳ ಇದ್ದಂಗೆ. ಮೇಡಮ್ ಕ್ಯಾರೆಕ್ಟರ್ ಮಾತ್ರ ನಿಜವಲ್ಲ. ಅವ್ರು ಹೇಳಿದ್ರು ಒಂದ್ಸರಿ, ಕಲಾವಿದರಿಗೆ ಒಳ್ಳೊಳ್ಳೆ ಪಾತ್ರ ಸಿಕ್ಕೋದನ್ನು ಪುಣ್ಯನೇ. ದೊಡ್ಡವ್ರು ಹೇಳ್ತಾರಲ್ಲ, ಒಳ್ಳೆ ಗುರು ಸಿಗ್ಬೇಕಾದ್ರೆ ಪುಣ್ಯ ಇರ್ಬೇಕಂತೆ, ಒಳ್ಳೆ ಶಿಷ್ಯ ಸಿಗ್ಬೇಕಾದ್ರೆ ಅವನಿಗೆ ಪುಣ್ಯ ಇರ್ಬೇಕಂತೆ. ಅವನ ಮನದಾಳದ ಮಾತನ್ನ ನಂಬಿಕೊಂಡು ಕಲ್ತ್ಕೊಂಡು ಅವ್ರು ಒಪ್ಪಿಸ್ಬೇಕಲ್ಲ. ನಾನು ಒಂದ್ ಕಡೆ ಹೇಳಿದ್ದೆ ಯಾರಿಗೋ, ಈ ಬರ್ದಿದ್ರು ಹಿಂಗೆ ಹಿಂದಗಡೆ ಎಲ್ಲ ಬರೀ ಅಕ್ಷರ ಮಾಲೆ ಹಾಕ್ಬಿಟ್ಟಿದ್ದಾರೆ, ಇದ್ರ ಬಗ್ಗೆ ಏನೋ ಮಾತಾಡಿ ಅಂದ್ರು. ಸ್ಟೇಜ್ಗೆ ಹೋದಾಗ ನಾನೆಲ್ಲ ಹಿಂದೆ ನೋಡಿದ ಆ ಇಂದ ಒಮ್ಮವರೆಗೂ ಇದೆ. ಒಬ್ಬ ಶಿಷ್ಯನಿಗೆ ಗುರು ಆ ಇಂದ ಶುರು ಮಾಡಿದ್ರೆ ಅವನ ಪ್ರತಿಭೆ ನೋಡಿ ಜನ ಯಾರ್ ಶಿಷ್ಯಪ್ಪ ನೀನು ಅನ್ಬೇಕು ಅಂದೆ. ಅಂದ್ರೆ ಆಯಿಂದ ಶುರು ಮಾಡಿದ್ರೆ ಅನ್ನೋದು ಗುರುತಿಸ್ಕೊಳ್ಳೋದಿದೆಯಲ್ಲ, ಅದು ಕಷ್ಟದ ಕೆಲಸನೇ. ಸುಮಾರು ಸಪೋರ್ಟ್ಸ್ ಬೇಕು ನಮಗೆ. ಅದಕ್ಕೆ ಎಲ್ಲರೂ ನಮ್ ಗುರುಗಳಾಗ್ತಾರೆ. ಒಂದೊಂದು ಅಕ್ಷರನು ಕಲಿತಾ ಇರ್ಬೇಕು ನಾವು. ಖಂಡಿತ ಸರ್, ಅದರಲ್ಲಿ ಅಲ್ವಾ? ತೊಂದರೆ ಇಲ್ಲ, ಅಷ್ಟೇ. ಅದು ಮಾಡ್ಕೋಬೇಡಿ, ಕಲ್ತ್ಕೊಂಡ್ರೆ ಆಯ್ತು. ಇಷ್ಟಾಗಿದೆ. ಕತೆ ಪೂರ್ತಿ ಹೇಳಲ್ಲ, ಅವ್ರ ಮನೆಗೆ ಬಂದು ಹೊಡಿತಾರೆ. ಅವಿನಾಶ್ ಅವರು ಹೇಳ್ತಾನೆ ಇರ್ತಾರೆ ಫೋನಲ್ಲಿ, ನೀವು ಜಾಸ್ತಿ ಮಾತಾಡ್ತೀರಾ, ಹುಷಾರು. ವೇಣು ಅವರು ಫಸ್ಟ್ ಪಿಕ್ಚರು ಆದ್ರೂ ಅವ್ರು ಹೇಳಿದ್ರು ಕಲ್ತ್ಕೊಂಡು ನಾನು ಅಲ್ಲಿ ಪಾತ್ರ ಮಾಡಿದ್ದೀನಿ ಅಂತ ಹೇಳಿ. ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಸಿನಿಮಾನ ಗೆಲ್ಲಿಸ್ಕೊಡಿ. ಚಂದ್ರ ಸರ್ ಎಲ್ಲದರ ಬಗ್ಗೆ ಹೇಳಿದ್ದಾರೆ, ಇವತ್ತಿನ ಬೆಳವಣಿಗೆ ಬಗ್ಗೆ. ಮತ್ತೊಮ್ಮೆ ಇಡೀ ತಂಡಕ್ಕೆ ಮತ್ತು ಇಲ್ಲಿ ಬಂದಿರುವಂತ ಎಲ್ಲ ಸ್ನೇಹಿತರು ಯಾರ್ಯಾರು ಈ ಸಿನಿಮಾಗೆ ಹರಸಕ್ಕೆ ಬಂದಿದ್ದೀರಿ, ನಿಮಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೊಮ್ಮೆ ಪತ್ರಕರ್ತೆಗೆ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಹಾಗೆ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದು, ಹೆಸರಿಗೆ ಮಾತ್ರ ಅತಿಥಿ ಅಂತಂದ್ರೆ ಬಹುಶಃ ಅವರು ದೂರ ಅಂತ ಅನ್ಸ್ಕೊಂಡ್ಬಿಡ್ತಾರೆ, ಆದ್ರೆ ಆತ್ಮೀಯರಾಗಿ ಬಂದಿರುವಂತವ್ರು ಕೆ ಮಂಜು ಸರ್, ದಯವಿಟ್ಟು ವೇದಿಕೆಗೆ ಬರಬೇಕು. ಎಲ್ರಿಗೂ ನಮಸ್ಕಾರ.
ಮೊದಲನೇದಾಗಿ ಇವತ್ತಿನ ದಿನ ನಮ್ಮ ದಯಾಳ್ ಪದ್ಮನಾಭನು ದಯವಿಟ್ಟು ಬರಲೇಬೇಕು ಅಂದಾಗ ಯಾವುದೇ ಕೆಲಸ ಇದ್ರೂ ಕ್ಯಾನ್ಸಲ್ ಮಾಡ್ಕೊಂಬಂದೆ. ಯಾಕಂದರೆ ಹೊಸಬ್ರು, ಅವ್ರ ಹಗ್ಗ ಇದೆ ಅವ್ರ ಕೈಲಿ, ನಾವು ಎತ್ತಕ್ಕೆ ಪ್ರಯತ್ನ ಪಡೋಣ ಅಂತ ಬಂದಿದ್ದೀವಿ. ನಿರ್ದೇಶಕರು ಫಸ್ಟ್ ಟೈಮ್ ನೋಡ್ದಲ್ಲ, ಆ 3D ಫೀಲ್ ಬಂದು ನನಗೆ ಫಸ್ಟ್ ಹ್ಯಾಟ್ಸ್ ಆಫ್ ಟು ಯು. ತುಂಬ ಚೆನ್ನಾಗಿ ಮಾಡಿದ್ಯಾ, ನಿಜವಾಗ್ಲೂ ಖುಷಿ ಆಯ್ತು. ಟೆಕ್ನಿಕಲ್ ಆಗಿ ನೀನು ಗೆದ್ದಿದ್ಯಾ. ಒಬ್ಬ ನಿರ್ದೇಶಕ ತಾನೇನು ಮಾಡಬೇಕು ಅಂತ ಇವತ್ತು ಎಷ್ಟೋ ಜನ ಸಿನಿಮಾನೇ ತುಂಬ ಜನ ಗೊತ್ತಿಲ್ಲ. ನಾವು ತುಂಬ ಸಫರ್ ಪಡ್ತಾ ಇದ್ದೀವಿ ಇಂಡಸ್ಟ್ರಿ. ದಯವಿಟ್ಟು ತುಂಬ ಚೆನ್ನಾಗಿ ಮಾಡಿದ್ಯಾ. ಟೆಕ್ನಿಕಲಿ ಸಿನಿಮಾ ಕಥೆ ಏನೋ ಗೊತ್ತಿಲ್ಲ, ವೆರಿ ಗುಡ್, ತುಂಬ ಚೆನ್ನಾಗಿ ಮಾಡಿದ್ಯಾ. ಶಾರ್ಟ್ ಆಗ್ಬೋದು, ಕಂಟೆಂಟ್ ಆಗ್ಬೋದು, ಆ ಫೀಲ್ ಆಗ್ಬೋದು, ಆ ಗ್ರಾಫಿಕ್ ಕೆಲಸ ಆಗ್ಬೋದು, ಅಚ್ಚುಕಟ್ಟಾಗಿ ನೀನು ಕೆಲಸ ಮಾಡಿದ್ಯಾ. ಇನ್ನೊಬ್ಬ ಇಂಜಿನಿಯರ್ ಅಂತ ನಾನು ಒಪ್ಕೋತೀನಿ. ಪ್ರೊಡ್ಯೂಸರ್ ಅದಕ್ಕೆ ಏನು ಬೇಕು ಒದಗಿಸಿದರೆ, ಆದರೆ ಒಂದು ಲಿಮಿಟ್ ಇರುತ್ತೆ. ಒಂದು ಕಾಫಿ ಎಷ್ಟು ಕೊಡಬೇಕು ಅಷ್ಟು, ತುಂಬ ಮೀರಿದ್ರೆ ಪ್ರೊಡ್ಯೂಸರ್ ಕಷ್ಟ ಆಗ್ಬಿಡ್ತಾನೆ. ಸರ್ ದಯವಿಟ್ಟು ಒಂದು ಮಾತು ಹೇಳ್ತೀನಿ ಪ್ರೊಡ್ಯೂಸರ್ಗೆ, ನಮ್ಮ ಚಂದ್ರೂರ್ ಬೋಗಡಿ ಅವ್ರ ಅಮೆಝಾನ್ಗೆ ಎದ್ಕೊ ಮಾಡಿಸ್ಕೊಡ್ತಾರೆ, ಅವ್ರ ಜೊತೆಲಿ ಇದ್ದು ದಯವಿಟ್ಟು ಮಾಡ್ಕೊಡ್ಬೇಕು. ಹಣ ಇದೊಂಚೂರು ಮಾಡ್ಕೊಡ್ಬೇಕು. ನೀವು ಹೇಳಿದ್ದೀರಾ ಅಲ್ಲ, ನೀವು ಇದೊಂದು ಸತಿ ಮಾಡ್ಕೊಡಿ. ಮಾತಂಗಿರ್ಬೇಕು, ನೀವು ಹೇಳಿದ್ದೀರಾ. ನಾವು ಈ ಮುಟ್ಟಾಳ್ತನ ನಂಬಿ 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 ಇಂಡಿಯಾ ಪ್ಯಾನ್ ಇಂಡಿಯಾ ಆಗುತ್ತದೆ, ನಾವು ಹಾಳಾಗೋಗ್ತಾ ಇದೀವಿ. ಪ್ರೊಡ್ಯೂಸರ್ಗಳು ನಂಬೇಡಿ, ಕನ್ನಡ ನಂಬಿ, ನಮ್ಮ ಸಿನಿಮಾನ ನಂಬಿ, ನಮ್ಮ ಸಿನಿಮಾನ ನಂಬ್ಕೊಂಡಿರ್ವಿ ಅಂತ. ನಾವು ಪ್ಯಾನ್ ಇಂಡಿಯಾ ಮಾಡ್ತೀವಿ, ಯಾರು 10 ಪೈಸಾ ಕೊಡಲ್ಲ. ಪಿಕ್ಚರ್ ತುಂಬಾ ಚೆನ್ನಾಗಿದೆ, ಟೆಕ್ನಿಕಲ್ ಈಸ್ ವೆರಿ ಗುಡ್. ಕಲಾವಿದ್ರು ಅವ್ರು ಚೆನ್ನಾಗಿ, ಅವ್ರನ್ನೆಲ್ಲ ಅದಕ್ಕೆ ಕಲಾವಿದ್ರು ಅಂತ ಇಲ್ಲ, ನಾನೇನು ಆಕ್ಟಿಂಗ್ ಮಾಡ್ಬೋದಾಯ್ತು. ಇವ್ರನ್ನೆಲ್ಲ ಎತ್ತಿ ಕಾಸು ಕೊಟ್ಟು ಕೊಳ್ಳೆ ಕಲಾವಿದ್ರು ಅಂತ ಕರ್ಕೊಳ್ಳೋದು. ಅವ್ರ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಸಿನಿಮಾ ಬಂದಿದೆ. ಕ್ಯಾಮ್ರಾಮನ್ ಈಸ್ ವೆರಿ ಗುಡ್ ವರ್ಕ್. ನಮ್ಮ ನಾಯಕ ನಟರು ಭಯ ಬೀಳ್ಬೇಡಮ್ಮ. ಆಮೇಲೆ ನೀನು ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಪ್ರಾಕ್ಟೀಸ್ ಮಾಡು. ತುಂಬಾ ಶಾಲೆಗಳಿದೆ, ಇವೆಲ್ಲ ಇದೆ. ಮಾಡೋಕ್ಕಿಂತ ಮುಂಚೆ ಒಬ್ಬ ಯೋಚನೆ ಮಾಡಬೇಕು. ಕ್ಯಾಮ್ರಾ ಮುಂದೆ ನರ್ವಸ್ ಆಗ್ತೀವಿ ಅಂದಾಗ ನಾವು ಅದು ಪ್ರಾಕ್ಟೀಸ್ ಮಾಡಬೇಕು. ಒಬ್ಬ ನಿರ್ದೇಶಕನಿಗೆ ಟೆನ್ಷನ್ ಕೊಡ್ಬಾರ್ದು. ಅವನಿಗೆ ಒಂದ್ಸತಿ 2 ಸತಿ ಇದಾಗ್ಬಿಡುತ್ತೆ. ನೀನು ಪ್ರಾಕ್ಟೀಸ್ ಮಾಡಿ. ನೀನು ಚಿತ್ರರಂಗಕ್ಕೆ ಆಸೆ ಇದ್ದರೆ ನೀನು ಕಲಿ. ಹೋಗಿ ಎಲ್ಲರೂ ಕ್ಲಾಸಸ್ ಇದೆ, ಎಲ್ಲ ಇದೆ ಮಾಡಿ, ಒಳ್ಳೇದಾಗಲಿ. ಇಲ್ಲಿ ಯಾರೇನು ಅಂತ ಏನೋ ಊಹೆ ಮಾಡೋಕ್ಕಲ್ಲ, ಯಾರು ಬೇಕಾದ್ರೆ ಗೆಲ್ಲಬಹುದು. ನಾನು ಇವತ್ತಿನ ದಿನ ಒಂದೇ ಒಂದು ಕ್ಯೂ ಮಾಡಿರ್ಬೇಕು ಅಂದರೆ ಕರೆಕ್ಟ್ ಟೈಮ್ ಇದು, ರಜೆ ಟೈಮಲ್ಲಿ ನೀವು ರಿಲೀಸ್ ಮಾಡಿ. ಸ್ವಲ್ಪ ಎಲ್ಲ ಪತ್ರಕರ್ತರು ಮತ್ತು ಮಾಧ್ಯಮದಲ್ಲೂ ಸ್ವಲ್ಪ ಚೆನ್ನಾಗಿ ಮಾತಾಡಿ ರಜೆ ಟೈಮ್ ಮಾಡಿದ್ರೆ ಸಿನಿಮಾ ಗೆಲ್ಲೋ ಚಾನ್ಸಸ್ ಇದೆ. ಇಲ್ಲಾಂದ್ರೆ ಎಂತೆಂಥ ಸಿನಿಮಾಗಳು ಪಾಪ ಎಲ್ಲ ಪತ್ರಕರ್ತರು ಡಬ್ಬಾ ಸಿನಿಮಾನ ಪಾಪ ಚೆನ್ನಾಗಿ ಬರೀತಾರೆ. ಪಾಪ ಅವ್ರು ಏನಕ್ಕೆ ಬಿಟ್ಕೊಡಂಗಿಲ್ಲ ನಮ್ಮನ್ನ. ಸಿನಿಮಾ ಚೆನ್ನಾಗಿ ಮಾಡೋರು, ಅದೇನೋ ಒಂದು ಕಂಟೆಂಟ್ ಇದೆ, ಇದೇನೋ ಅಂತ ಪಾಪ ಏನೋ ಪಾಪ ಅರ್ಧ ನಮ್ಮನ್ನ ಇಬ್ಬಿಸ್ತಾ ಇರ್ತಾರೆ. ಅದು ಜನ ಬರ್ತಾ ಇಲ್ಲ, ತುಂಬ ಕಷ್ಟ ಇದೆ. ರಜೆ ಟೈಮಲ್ಲಿ ನೋಡಿದ್ರೆ ಒಳ್ಳೆ ಟೈಮ್ ಫಿಕ್ಸ್ ಮಾಡಿ ಸಿನಿಮಾ ಮಾಡಿ ಚೆನ್ನಾಗಿ ಹೋಗುತ್ತೆ. ಹಗ್ಗ ನಾವು ನಿಮ್ಮನ್ನು ಎಳೆಯಕ್ಕೆ ಪ್ರಯತ್ನ ಪಡ್ತೀವಿ, ನಿರ್ಮಾಪ ಉರುಳಾಗಬಾರ್ದು ಅಂತ ನನ್ನ ಆಸೆ. ಯಾಕೆಂದರೆ ಇವತ್ತು ತುಂಬ ಇಂಡಸ್ಟ್ರಿ ತುಂಬ ಕಷ್ಟ ಇದೆ. ಯಾಕೆ ನಾನು ಇಂಡಸ್ಟ್ರಿಲಿ ಪ್ರತಿದಿನ ಪ್ರತಿಗಳಿಗೆ ಅನುಭವಿಸ್ತಾ ಇದ್ದೀನಿ. ಮೊನ್ನೆ ಅದೇ ಕೇಳಿದೆ ಇಂಡಸ್ಟ್ರಿಗೆ ಕೂತ್ಕೊಂಡು, ನಾನು ಚಿತ್ರರಂಗನ ಮೊದಲೇನಿತ್ತು ಕೋವಿಡ್ ಮುಂಚೆ ಅದೇ ಥರ ಬೇಕು, ಎಲ್ಲರಿಗೂ ಇನ್ಮೇಲೆ ಸಂಬಳ ಸಿಸ್ಟಮ್ ಮಾಡಿ ಅಂತ ಹೇಳಿದ್ದೀನಿ. ಯಾರಿಗೂ ಪೇಮೆಂಟ್ ಕೊಡೋಕೆ ಆಯ್ತಲ್ಲ, ವರ್ಕೌಟ್ ಆಯ್ತಲ್ಲ. ಒಬ್ಬ ನಿರ್ಮಾಪಕ ಎಲ್ಲದಕ್ಕೂ ಸಹಕಾರನ ಆಗ್ತಾಯಿತ್ತು, ಯಾವ ಕಲಾವಿದ್ರು ಆಯ್ತಲ್ಲ, ಯಾವ ಟೆಕ್ನಿಷಿಯನ್ ಆಯ್ತಲ್ಲ. ಅದರಿಂದ ತುಂಬ ಚೆನ್ನಾಗಿ ಬಂದಿದೆ. ಟೆಕ್ನಿಕಲ್ ಈಸ್ ವೆರಿ ಗುಡ್. ನಿಜವಾಗ್ಲೂ ಚೆನ್ನಾಗಿ ಮಾಡಿದೆಪ್ಪ, ನಂಗೆ ಖುಷಿ ಆಯಿತು. ನೀನು ನಾನು ಬಂದು ಭೇಟಿ ಮಾಡು, ಸಿನಿಮಾ ಮಾಡ್ತೀನೋ ಬಿಡ್ತೀನೋ, ನಂಗೆ ತುಂಬ ಖುಷಿ ಆಯಿತು. ಪ್ರೊಡ್ಯೂಸರ್ ಒಳ್ಳೆದಲ್ಲಿ ನಿಮ್ಗೆ ಏನೇ ಇದೆ ಸರ್ ದಯಲ್ಬೇಕಂತ ಹೇಳಿ, ನಿಮ್ಗೆ ಥಿಯೇಟ್ರಿಂದ ಆಗ್ಬೋದು, ನನ್ನ ಕಡೆಯಿಂದ ನಿಮ್ಗೆ ಏನು ಸಂಪೂರ್ಣ ಸಪೋರ್ಟ್ ಬೇಕು ನಾನು ಮಾಡಿಕೊಡ್ತೀನಿ. ನಮ್ಮ ಉದ್ಯಮಕ್ಕೆ ಹೊಸಬರು ಬರಲಿ, ಆಮೇಲೆ ಎಲ್ಲರೂ ದಯವಿಟ್ಟು ಪ್ರೋತ್ಸಾಹ ಕೊಡಿ. ಅವ್ರು ಹಾಕಿರೋ ದುಡ್ಡು ದಯವಿಟ್ಟು 80% ಬಂದ್ರೆ ನಾನು ಗೆಲ್ತಾನೆ ಅಂತ ಹೇಳ್ತೀನಿ. ಚಂದ್ರನಿಗೆ ಒಂದೇ ಒಂದು ಮನವಿ, ನಮ್ಮ ನಿರ್ದೇಶಕರಿಗೆ ಇದನ್ನು ದಯವಿಟ್ಟು ಮಾಡಿಕೊಡ್ಬೇಕು. ನಿಮ್ಮ ಕೈಲಿ ಆ ಶಕ್ತಿ ಇದೆ ನೀವು, ಯಾಕೆಂದರೆ ಆ ಒಂದು ಪವರ್ ಇದೆ ನಿಮಗೆ, ದಯವಿಟ್ಟು ಮಾಡಿಕೊಡ್ಬೇಕು ಅಂತ ಹೇಳ್ತೀನಿ. ಇದೇ ನಮ್ಮ ಕಲಾವಿದರು ಬರ್ತಾರೆ, ಶ್ರೀಕಪೂರ್ಣಾಚಾರ್ಯ, ಅವ್ರಿಗೆ ಒಳ್ಳೇದಾಗಲಿ. ನಮ್ಮನೆ ಹುಡುಗಿ, ಇಡೀ ಕಲಾವಿದರೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಮ್ಯೂಸಿಕ್ಕು ಚೆನ್ನಾಗಿ ಮಾಡಿದರೆ. ಈ ಸಿನಿಮಾ ಬಗ್ಗೆ ನನಗೇನೋ ಕಾನ್ಫಿಡೆನ್ಸ್ ಬಂತು, ಒಳ್ಳೇದಾಗುತ್ತೆ ಅಂತ. ಹಗ್ಗ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ ಒಳ್ಳೇದು ಮಾಡಲಿ ಆ ಟೆಕ್ನಿಕಲ್ಗೆ ಹೇಳ್ಬಿಟ್ಟು ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದಗಳು ಸರ್. ಹಾಗೆ ಕೊಡಗಿನ ಕುವರಿ, ಕರ್ನಾಟಕದ ಮನೆ ಮಗಳು ಹರ್ಷಿಕಾ ಪೂರ್ಣಚ್ಚ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಿಮ್ದೇ ಸಿನಿಮಾ, ನಿಮ್ಗೆ ಆತ್ಮೀಯವಾದ ಸ್ವಾಗತ. ಹಾಗೆ ದಯಾಳ್ ಸರ್ ಬಗ್ಗೆ ಎಲ್ರು ಕೂಡ ಹೇಳಿದ್ರು, ಒಬ್ರು ನಿರ್ದೇಶಕರಾಗಿ, ಸಾರಥಿಯಾಗಿ, ಅವರಿಗೆ ಬಿಡುವಿಲ್ಲದ ಸಮಯದ ಮಧ್ಯದಲ್ಲೂ ಕೂಡ ಈ ಒಂದು ಸಿನಿಮಾಕ್ಕೆ ಅವರು ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಬಹಳ
ಎಲ್ಲ ಹೊಸ ಪ್ರತಿಭೆಗಳಿಗೆ ಇವರ ಸಹಕಾರ ಹೇಗಿದೆ ಅಂತ ನೋಡ್ಕೊಂಡ್ ಬಂದಿದ್ದೀವಿ. ಇವತ್ತು ಸಾಕ್ಷಿಯಾಗಿ ನಿಂತಿದ್ದಾರೆ. ದಯಾಳ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಹೆಸರಲ್ಲಿ ಮಾತ್ರ ಅಲ್ಲ, ದಯೆ ಮನ್ಸಲ್ಲೂ ಇದೆ ಅಂತ ಖಂಡಿತವಾಗ್ಲೂ ಎಲ್ರಿಗೂ ಗೊತ್ತು. ದಯವಿಟ್ಟು ಸರ್. ನಮಸ್ಕಾರ. ನವರಸನ ಒಬ್ರು ಚಪ್ಪಾಳೆ ತಟ್ಟದ್ರು. ಥ್ಯಾಂಕ್ ಯು ಸೋ ಮಚ್. ಈಗ ಎಲ್ರಿಗೂ ನಮಸ್ಕಾರ. ಸರ್ ಫಸ್ಟ್ ಸುಬ್ರಹ್ಮಣ್ಯ ಸರ್ ವಿಷಯನ ಕ್ಲೋಸ್ ಮಾಡಿದ್ರೆ ಇನ್ನು ಖುಷಿಯಾಗಿ ಮಾತಾಡ್ಬೋದು, ಇಲ್ಲಾಂದ್ರೆ ಅದು ಮೈಂಡ್ ಬ್ಲಾಕ್ ಅಲ್ಲೇ ಇರುತ್ತೆ. ಜನರಲಿ ಏನಂದ್ರೆ ಫಾರ್ ಎನಿ ಆಡಿಯನ್ಸ್, ಫಾರ್ ಎನಿ ಒಂದು ಸಿನಿಮಾ ಕಂಟೆಂಟ್ ಅನ್ನುವಾಗ ಪ್ರಸರ್ನ ನಾವು ನೋಡೋದು, ಮೀಡಿಯಾದ ನಾವು ನೋಡೋದು ಹೆಂಗೆ ಅಂದ್ರೆ ಫಸ್ಟ್ ಆಡಿಯನ್ಸ್ ಆಗಿ ನೋಡ್ತೀವಿ. ಅವ್ರು ಏನಿರೋ ಅವ್ರು ಖುಷಿಯಾಗಿ ಅವ್ರು ಏನು 4 ಮಾತು ಹೇಳ್ಬಿಟ್ಟು ಸಿನಿಮಾ ಗೆದ್ದೋಗುತ್ತೆ. ಅದಾದ್ಮೇಲೆ ಸಿನಿಮಾ ಹಿಟ್ ಆದ ಫ್ಲಾಪ್ ಅದು ನಮ್ಮ ಕೈಯಲ್ಲಿ ಇಲ್ಲ. ಬಟ್ ಪ್ರಸರ್ ನಮಗೆ ಏನಾದ್ರು ಒಂದು ಪುಷ್ ಕೊಟ್ಬಿಟ್ರೆ ಅದು ಆಲ್ವೇಸ್ ಒಂದು ಮೋಟಿವೇಟ್ ಮಾಡುತ್ತೆ. ಅವರು ಆ ರೀತಿಯಲ್ಲೇ ಆ ವರ್ಡ್ ಸ್ವಲ್ಪ ಆ ಕಡೆ ಈ ಕಡೆ ಹೇಳಿದ್ರು. ಸಪೋರ್ಟ್ ಅನ್ನೋದನ್ನ ಚಪಾಲೆ ಅನ್ನೋ ಒಂದು ವರ್ಡ್ ಹೇಳಿದ್ರು. ಅದು ನೀವು ಸೀನಿಯರು, ಸೊ ಅದರಿಂದ ದಟ್ ಕ್ಯಾನ್ ಬಿ ಬೈಪಾಸ್ಡ್ ಅನ್ನೋದು ನನ್ನದು. ಅದನ್ನ ಮೀರಿ ಸುಬ್ರಹ್ಮಣ್ಯ ಸರ್ ತರ ಯಾರಾದ್ರೂ ಹರ್ಟ್ ಆಗಿದ್ರೆ ಆನ್ ಬಿಹಾಫ್ ಆಫ್ ದ ಟೀಮ್ ನಾನು ಅಪಾಲಜೈಸ್ ಕೇಳ್ತೀನಿ. ಓಕೆ, ಈಗ ಹಗ್ಗ ಬಗ್ಗೆ ಮಾತಾಡ್ಬೇಕಂದ್ರೆ ಒಂದು 5 minutes ಅಲ್ಲಿ ಮುಗಿಸ್ಕೊಂಡ್ಬಿಡ್ತೀನಿ. ಎಲ್ಲರೂ ಮಾತಾಡಿದಾರೆ ಆಲ್ರೆಡಿ. ನಾನು ಅನುಪ್ರಭಾ ಮೇಡಮ್ನ ಒಂದು ಪ್ರಾಜೆಕ್ಟ್ ವಿಷಯ, ನಾವಿಬ್ರು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದೀವಿ. ಅದು ವಿಷಯವಾಗಿ ಒಂದು 3 months ಮುಂಚೆ ನಾನು ಅವ್ರನ್ನ ಭೇಟಿಯಾಗಿ ಮಾತಾಡುವಾಗ ಒಂದು 2-3 ಮೀಟಿಂಗ್ ಆಯ್ತು. ಅದಾದ್ಮೇಲೆ ಈ ಸಿನಿಮಾ ಬಗ್ಗೆ ನನಗೆ ಹೇಳಿದ್ರು, ಈ ತರ ಸಿನಿಮಾ ಮಾಡಿದ್ದಾರೆ, ತುಂಬಾ ಖರ್ಚು ಮಾಡಿ ಚೆನ್ನಾಗಿ ಮಾಡಿದ್ದಾರೆ, ನೀವು ಚೂರು ಅವ್ರಿಗೆ ಗೈಡ್ ಮಾಡಿ ಅಂತ ಹೇಳಿದ್ರು. ಸೊ ಆವಾಗ ನಾನು ಭರದ್ವಾಜ್ ಅನ್ನ ಮೀಟ್ ಮಾಡಿದೆ. ಆವಾಗ ಹೋದ್ರೆ ಕೋಇನ್ಸಿಡೆಂಟ್ಲಿ ವಿ ನೋ ಈಚ್ ಅದರ್ ಫಾರ್ ವೆರಿ ಲಾಂಗ್ ಟೈಮ್. ಒಂದು 10 years ಇಂದ ಮುಂಚೆನೆ ಅವ್ರು ನನಗೆ ಗೊತ್ತಿದೆ. ಸೊ ಬಟ್ ಅವ್ರು ಸಿನಿಮಾ ಮಾಡುವಾಗ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ. ಸಿನಿಮಾ ಎಲ್ಲ ಆದ್ಮೇಲೆ ಮೇಡಮ್ ಥ್ರೂ ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ಹೇಳಿದೆ, ಇಲ್ಲ ಸರ್ ನಾನು ಸ್ವಲ್ಪ ಆಕ್ಯುಪೈಡ್ ಆಗಿದ್ದೀನಿ, ಬಟ್ ಸ್ಟಿಲ್ ಮೇಡಮ್ ಹೇಳಿದ್ದಾರೆ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಗೈಡ್ ಮಾಡ್ತೀನಿ ಅಂತ ಹೇಳಿ ಫಸ್ಟ್ ಸಿನಿಮಾ ನೋಡ್ಬಿಟ್ಟು ನಾನು ಗೈಡ್ ಮಾಡೋದು ಅನ್ನೋದೇ ಫಸ್ಟ್ ಕಂಡೀಷನ್ ಆಗಿತ್ತು. ಸೊ ಫಸ್ಟ್ ಅವಿನಾಶ್ ಅವ್ರ ಹತ್ರ ಫೋರ್ಸ್ ಮಾಡಿ ಆ ಕಾಪಿನ ರೆಡಿ ಮಾಡಿದ್ದು ನಾನೇ ಅಂತ ನಾನು ಪ್ರೌಡ್ ಆಗಿ ಹೇಳ್ಕೊಳ್ತೀನಿ. ಅಂದ್ರೆ ಎಲ್ಲ ಒಂದೊಂದ್ ಕಡೆ ಇತ್ತು, ಅದನ್ನೆಲ್ಲ ನೀವು ಕಾಪಿ ರೆಡಿ ಮಾಡಿ ಫಸ್ಟ್ ಸಿನಿಮಾ ನೋಡೋಣ, ಆಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳಿ ಸಿನಿಮಾ ನೋಡಿ ನಾವೊಂದು 10-15 ಜನ ಸಿನಿಮಾ ನೋಡಿದೀವಿ. ಸಿನಿಮಾ ನೋಡಿ ನನಗೊಂದು ಅಷ್ಟು ವಿಷಯಗಳು ಅನಿಸ್ತು. ಅದೆಲ್ಲ ಮತ್ತೆ ಕರೆಕ್ಷನ್ ಮಾಡಿ, ಮ್ಯೂಸಿಕ್ ಕರೆಕ್ಷನ್ ಎಲ್ಲ ಮಾಡಿ ಇನ್ನೊಂದ್ಸರಿ 2ನೇ ಸರಿ ಸಿನಿಮಾ ನೋಡಿದೀವಿ. ಸಿನಿಮಾ ನೋಡಿದ್ಮೇಲೆ ಈಗ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಬ್ಬ ಆಡಿಯನ್ಸ್ ಆಗಿ, ಈ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಆಗಿ ನಾನು ಟು ಬಿ ಹಾನೆಸ್ಟ್, ನಾನು ಯಾವ ಒಂದು ಫಿನಾನ್ಷಿಯಲ್ ಬೆನಿಫಿಟ್ ಇಲ್ಲದೆ ನಾನು ಫ್ರೆಂಡ್ಶಿಪ್ ಅಲ್ಲಿ ಮಾಡ್ತಾ ಇರೋದು. ಬಟ್ ಒಬ್ಬ ಆಡಿಯನ್ಸ್ ಆಗಿ ಆ ಸಿನಿಮಾ ನೋಡಿ ನಾನು ಅನಿಸ್ತಾ ಇದ್ದ ವಿಷಯ ಏನಂದ್ರೆ, ಒಂದು ಅನ್ಟೋಲ್ಡ್ ಸ್ಟೋರಿ ಇದೆ ಸೆಕೆಂಡ್ ಹಾಫ್ ಅಲ್ಲಿ. ದಟ್ ವಿಲ್ ಬಿ ದ ಹಿಟ್ಟಿಂಗ್ ಪಾಯಿಂಟ್ ಅಂತ ನನಗನ್ಸುತ್ತೆ. ಒಂದು ಡೀಸೆಂಟ್ ಫಸ್ಟ್ ಹಾಫ್, ಐ ವಿಲ್ ನಾಟ್ ಸೇ ಗ್ರೇಟ್ ಫಸ್ಟ್ ಹಾಫ್ ಅಂತ ಹೇಳಲ್ಲ, ಬಟ್ ಒಂದು ಎಕ್ಸ್ಟ್ರಾರ್ಡಿನರಿ ಸೆಕೆಂಡ್ ಹಾಫ್. ಅದರಲ್ಲಿ ಆ ಹಿಟ್ಟಿಂಗ್ ಪಾಯಿಂಟ್ ಬಂದು ತುಂಬಾ ಚೆನ್ನಾಗಿದೆ. ಇಟ್ ಈಸ್ ಅನ್ ಅನ್ಟೋಲ್ಡ್ ಎಲಿಮೆಂಟ್ ಅಂತ ನಾನು ಹೇಳ್ಬೋದು. ಸೊ ನನಗೆ ಇಷ್ಟ ಆಗಿದ್ದೆ ಆ ಪಾಯಿಂಟ್ಗೋಸ್ಕರ ನಾನು ಪ್ರೊಡ್ಯೂಸರ್ನ ಅದನ್ನ ಹೇಳ, ಸರ್ ಈ ಪಾಯಿಂಟ್, ಈ ಒಂದು ಎಪಿಸೋಡ್ ಅನುಪ್ರಭಾ ಮೇಡಮ್ ಎಪಿಸೋಡ್ ನಮ್ಮನ್ನ ಕಾಪಾಡ್ಬಿಡ್ಬೇಕು ಸರ್, ವಿಚ್ ವಾಸ್ ನಾಟ್ ಟೋಲ್ಡ್ ಇನ್ ಕನ್ನಡ ಇದರಲ್ಲಿ. ಆದ್ರೆ ಇದೇ ಪಾಯಿಂಟ್ ನ ಇಟ್ಕೊಂಡು ಒಂದು ಕಂಪ್ಲೀಟ್ ಫೀಚರ್ ಫಿಲ್ಮ್ ಮಾಡಿದ್ದಾರೆ ಭಾರತರಾಜ ಸರ್ ಮಾಡಿದ್ದಾರೆ, ವಿಚ್ ವಾಸ್ ಒನ್ ನ್ಯಾಷನಲ್ ಅವಾರ್ಡ್. ಆ ಎಲಿಮೆಂಟ್ ಇವ್ರು ಇಟ್ಕೊಂಡು ಓಕೆ ಇಟ್ಸ್ ಎ ಕ್ವಿಜ್ ನಿಮ್ ಎಲ್ರು ಕೊಟ್ಟಿದ್ದೀನಿ ಈಗ ಮೀಡಿಯಾಗೆ, ನೀವು ಹುಡುಕ್ಬೋದು ಈಗ. ಆ ಎಲಿಮೆಂಟ್ ನ ಬ್ಯೂಟಿಫುಲ್ ಆಗಿ ಇಲ್ಲಿ ಒಂದು 45 minutes ನಿಮ್ಮ ಎಪಿಸೋಡ್, ವೆರಿ ಇಂಟ್ರೆಸ್ಟಿಂಗ್ ಎಪಿಸೋಡ್. ಅದೇ ದಟ್ ಶುಡ್ ಬಿ ದ ಥಿಂಗ್ ಅಂಡ್ ಕ್ಲೈಮ್ಯಾಕ್ಸ್ ಆಫ್ ಕೋರ್ಸ್. ಸೊ ಇದು ಇಟ್ಕೊಂಡು ನನಗೆ ಸಿನಿಮಾ ಇಷ್ಟ ಆಯ್ತು. ನನ್ನ ಕೈಲಿ ಆದಷ್ಟು ನಾನು ಮಾಡ್ತಾ ಇದ್ದೀನಿ. ಅದು ಚಂದ್ರ ಹೇಳಿದ್ ಏನಂದ್ರೆ, ಅಮೆಝಾನ್ ವಿಷಯ ಹೇಳಿದ್ ಏನಂದ್ರೆ, ನಾನು ಅಮೆಝಾನ್ಗೆ ಆಲ್ರೆಡಿ ಕಲಿಸಿ ಒಂದು ಲೆವೆಲ್ಗೆ ಅವ್ರ ಸಿನಿಮಾ ನೋಡಿ ಒಂದು ಬೇಸಿಕ್ ಅಪ್ರೂವಲ್ ಅಂತ ಒಂದು ತಗೊಂಡಿಟ್ಟಿದ್ದೀನಲ್ಲ, ಅದನ್ನೇ ನಾನು ಚಂದ್ರ ಹತ್ರ ನಾನು ಶೇರ್ ಮಾಡಿದೆ. ಅದನ್ನೇ ಅವರು ಅದನ್ನ ಹೇಳಿದ್ದು. ಅದೇ ತರ ನನಗೆ ಜನರಲಿ ಒಂದು ಸಿನಿಮಾ ಗೈಡ್ ಮಾಡುವಾಗ ತುಂಬಾ ಪ್ರಾಕ್ಟಿಕಲ್ ಆಗಿರ್ತೀನಿ. ಅವ್ರ ಹತ್ರ ಎವ್ರಿ ಟೈಮ್ ಹೇಳ್ತೀನಿ, ಇದು ಹಿಂಗೆ ಆಗುತ್ತೆ ಸರ್, ಹಿಂಗೆ ಆಗುತ್ತೆ ಸರ್, ಎಕ್ಸ್ಪೆಕ್ಟೇಷನ್ ಹಿಂಗ್ ಇಟ್ಕೊಳ್ಳಿ, ಈ ಲೆವೆಲ್ಗೆ ಇಟ್ಕೊಳ್ಳಿ ಅನ್ನೋದನ್ನ. ಅದೇ ತರ ಸ್ವಲ್ಪ ಡಿಸ್ಟ್ರಿಬ್ಯೂಷನ್ ವಿಷಯ, ಬಿಸ್ನೆಸ್ ಮಾತಾಡೋ ವಿಷಯ ಮಂಜು ಸರ್ನ ನಾನು ಫಾಲೋ ಮಾಡ್ತೀನಿ. ಅದ್ರಲ್ಲಿ ನನಗೆ ಅದನ್ನ ಹೇಳ್ಕೊಳ್ಳೋದು ಯಾವ ಒಂದು ಇದನ್ನು ಇಲ್ಲ. ಲೈಕ್ ಒಂದು ಡಿಸ್ಟ್ರಿಬ್ಯೂಷನ್ ವಿಷಯದಲ್ಲಿ ನನ್ನ ಪ್ರಕಾರ ಕನ್ನಡ ಇಂಡಸ್ಟ್ರಿಯಲ್ಲಿ ವೆರಿ ಡೇಂಜರಸ್ ಸ್ಟೇಟ್ಮೆಂಟ್ ನಾನು ಹೇಳ್ತಾ ಇರೋದು. ಒಂದು 10 ಡಿಸ್ಟ್ರಿಬ್ಯೂಟರ್ ಅಲ್ಲಿ ಒಂದು 8-9 ಜನ ನಾನು ನಂಬಲ್ಲ, ಅವ್ರ ಲೆಕ್ಕಗಳನ್ನ ಅವ್ರ ಮಾತುಗಳನ್ನ ನಂಬಲ್ಲ. ಆದರೆ ನಾನು ನಂಬುವ ಒಬ್ಬ ಡಿಸ್ಟ್ರಿಬ್ಯೂಟರ್ ಚಂದನ್ ಸುರೇಶ್. ಅವ್ರ ಹಾನೆಸ್ಟಿ ನನಗೆ ಇಷ್ಟ, ತುಂಬಾ ಕ್ಲಾರಿಟಿ ಇರುತ್ತೆ. ಹಂಗಂದ್ರೆ ಬೇರೆಯವರೆಲ್ಲ ಇಲ್ವಾ ಅಂತ ಕೇಳಿದ್ರೆ ಅದಲ್ಲ ನನ್ನ ಪಾಯಿಂಟ್. ಚಂದನ್ ಸುರೇಶ್ ಇಸ್ ವೆರಿ ಹಾನೆಸ್ಟ್, ಅಷ್ಟು ನನ್ನ ಪಾಯಿಂಟ್. ಸೊ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ
ಮಂಜು ಸರ್ ನನಗೆ ಇಷ್ಟ ಆಯ್ತು. ಅವ್ರ ಜೊತೆ ಒಂದು ರೆಗ್ಯುಲರ್ ಆಗಿ ಸಿನಿಮಾಗಳು ಡಿಸ್ಟ್ರಿಬ್ಯೂಷನ್ ಮಾಡುವಾಗ ಚಂದನ್ ಸುರೇಶ್ ಅವರಿಗೆ ಸಿನಿಮಾನ ತೋರಿಸಿದ್ವಿ. ಅವರು ಒಂದಷ್ಟು ಒಪಿನಿಯನ್ ಹೇಳಿದ್ರು. ಎಲ್ಲ ಮಾಡಿ ಫೈನಲಿ ಸಿನಿಮಾ ರೆಡಿ ಇದೆ. ಈಗ ಟೀಸರ್ ಲಾಂಚ್ ಮಾಡ್ತಾ ಇದೀವಿ. ಮಾಡಿ ಪ್ರಾಬಬ್ಲಿ ಆಗಸ್ಟ್ 19th ಆ ತರ ರಿಲೀಸ್ ಪ್ಲಾನ್ ಮಾಡ್ತಾ ಇದೀವಿ. ಓವರ್ ಆಲ್ ಸಿನಿಮಾ ಐ ವಿಲ್ ಸೇ ಇಟ್ಸ್ ಅ ವೆರಿ ವೆರಿ ಒಂದು ಡೀಸೆಂಟ್ ಫಸ್ಟ್ ಹಾಫ್, ಅದನ್ನ ಅರ್ಥ ಮಾಡ್ಕೊಳ್ಳಿ. ಒಂದು ಎಕ್ಸ್ಟ್ರಾರ್ಡಿನರಿ ಸೆಕೆಂಡ್ ಹಾಫ್, ಪರ್ಟಿಕ್ಯುಲರ್ ಎಕ್ಸ್ಟ್ರಾರ್ಡಿನರಿ ಸೆಕೆಂಡ್ ಹಾಫ್ ಅಂತ ನಾನು ಹೇಳ್ತಾ ಇರೋದು ಅನುಪ್ರಭಾ ಮೇಡಮ್ ಎಪಿಸೋಡ್ ಪರ್ಟಿಕ್ಯುಲರ್ಲಿ. ಇದು ನನ್ನ ಒಪಿನಿಯನ್, ಯು ಮೇ ಡಿಫರ್ ಆಲ್ಸೋ. ಇದು ನಾನು ಸಿನಿಮಾ ಒಬ್ಬ ಫಸ್ಟ್ ಟೈಮ್ ನೋಡಿರೋನಾಗಿ ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ. ಇದು ಯಾವತ್ತು ಸಿನಿಮಾ ನೋಡಿದ ಮೇಲೂ ಈಗ ಭರದ್ವಾಜರಿಗೆ ನಾನು ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಸಖತ್ತಾಗಿ ಮಾಡಿದ್ದಾರೆ. ಹೆಂಗಿದೆ ಗೊತ್ತಾ ಸಿನಿಮಾ, ನಾನು ಆ ಕ್ಯಾಟಗರಿ ಬರೋದೇ ಇಲ್ಲ. ನನಗೆ ಸಿನಿಮಾ ಏನ್ ಫೀಲ್ ಆಯ್ತು, ನಾನು ಏನ್ ಕಾಂಟ್ರಿಬ್ಯೂಟ್ ಮಾಡಿದೆ ಆ ಸಿನಿಮಾಗೆ, ದಿಸ್ ಇಸ್ ವಾಟ್. ಅಂಡ್ ವೇಣು ಅವ್ರ ಬಗ್ಗೆ ಅವರು ಒಂದು ಹೊಸ ನ್ಯೂ ಫೇಸ್, ಮಾತಾಡಕ್ಕೆ ನರ್ವಸ್ ಅನ್ನೋ ವಿಷಯಗಳು ಸ್ಕ್ರೀನ್ ಅಲ್ಲಿ ಕಾಣಲ್ಲ. 100% ನೀವು ನಂಬೋದು ಅದನ್ನ. ನಾನು ಡೆಫಿನೆಟ್ಲಿ ಸ್ಕ್ರೀನ್ ಅಲ್ಲಿ ಈ ನರ್ವಸ್ನೆಸ್ ಏನು ಒಂದು ಹೆಸಿಟೇಷನ್ ಅವ್ರ ಹತ್ರ ಇತ್ತೋ ಅದು ಸ್ಕ್ರೀನ್ ಅಲ್ಲಿ ಇಲ್ಲ. ಒಂದು ಇಟ್ ಡಸಂಟ್ ಮೀನ್ ದಟ್ ಈ ಹಸ್ ಪರ್ಫಾರ್ಮ್ಡ್ ಸೂಪರ್ಬ್ ಅಲ್ಲ. ಡೆಫಿನೆಟ್ಲಿ ಒಬ್ಬ ನ್ಯೂ ಫೇಸ್ ಏನ್ ಡೆಲಿವರಿ ಮಾಡಬೇಕು ಅದನ್ನ ಡೀಸೆಂಟ್ ಆಗಿ ಮಾಡಿದ್ದಾರೆ. ಓವರ್ ಆಲ್ ನಿಮ್ ಸಪೋರ್ಟ್ ಬೇಕು. ನಾನು ಅವ್ರ ಜೊತೆ ಇದನ್ನ ರಿಲೀಸ್ ಮಾಡಿ ಎಷ್ಟು ನನ್ನ ಕೈಯಲ್ಲಿ ಸಪೋರ್ಟ್ ಮಾಡೋಕ್ಕಾಗುತ್ತೋ ಅದನ್ನ ಮಾಡ್ತಾ ಇದ್ದೀನಿ. ನಿಮ್ ಸಪೋರ್ಟ್ ಬೇಕು ಅನ್ನೋದು ಮತ್ತೆ ಮತ್ತೆ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸರ್ ಹಂಗಲ್ಲ, ಅದೇ ಫಸ್ಟ್ ಹಗ್ಗ ಅನ್ನುವಾಗನೇ ಅದನ್ನ ಹೇಳಿದೆ. ನಾನು ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ದೀನಿ ಸರ್, ಸ್ಟೇಟ್ ಅವಾರ್ಡ್ ಬಂದಿದೆ ಅದಕ್ಕೆ. ಬಟ್ ತುಂಬಾ ಕನೆಕ್ಟಿವ್ ಆಗಿದೆ ಸರ್. ಒಂದು ಎಲಿಮೆಂಟ್ ಮೇಲೆ ಮಾಡಿದಾರಲ್ಲ, ಲೈಕ್ ಒಂದು ಕಾಂಪೋನೆಂಟ್ ನ ಇಟ್ಕೊಂಡು ಒಂದು ಸಿನಿಮಾ ಮಾಡಿರೋದು, ಅದನ್ನ ಮೇಲೆ ಒಂದು ಸ್ಕ್ರೀನ್ ಪ್ಲೇ ಮಾಡಿರೋದು, ತುಂಬಾ ಕನೆಕ್ಟ್ ಮಾಡಿದ್ದಾರೆ ಅದನ್ನ ಚೆನ್ನಾಗಿ. ಇಲ್ಲ ನ್ಯಾಷನಲ್ ಇದು ಏನ್ ಗೊತ್ತಾ ಸರ್, ಡೆಫಿನೆಟ್ಲಿ ಇದು ಹಗ್ಗ ಅಂತ ಟೈಟಲ್ ಕೇಳ್ಬಿಟ್ಟು ನೀವು ಕ್ಲಾಸಿಕ್ ಸಿನಿಮಾ ಅಂತ ಅನ್ಕೋಬೇಡಿ. ವೆರಿ ವೆರಿ ಕಮರ್ಷಿಯಲಿ ಪ್ಲಾಂಟೆಡ್ ಫ್ಲೋ ಇರುವ ಒಂದು ಸಿನಿಮಾ. ಅದರಲ್ಲಿ ಒಂದು ಸೆನ್ಸಿಬಲ್ ಕಂಟೆಂಟ್ ಇದೆ. ಆ ಕಂಟೆಂಟ್ ನಮಗೆ ಡೆಫಿನೆಟ್ಲಿ ಇಟ್ಸ್ ಅನ್ ಅನ್ಟೋಲ್ಡ್ ಸ್ಟೋರಿ ಫಾರ್ ಕನ್ನಡ ನನ್ನ ಪ್ರಕಾರ. ಸೊ ಅದು ವರ್ಕ್ ಆಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ ನಾನು. ಸರ್ ತುಂಬಾ ಬರುತ್ತೆ, ರೆಗ್ಯುಲರ್ ಆಗಿ ತುಂಬಾ ಪ್ರಾಜೆಕ್ಟ್ ಕನ್ಸಲ್ಟೇಷನ್ ಬರುತ್ತೆ. ನಾನು ಯಾವ್ದನ್ನು ಒಪ್ಪಲ್ಲ ಮೇಡಮ್ಗೆ. ಈಗ ಮೇಡಮ್ ಕಡೆಯಿಂದ 3 ಪ್ರಾಜೆಕ್ಟ್ ನನಗೆ ಬಂತು. ನಾನು ಮಾಡ್ತಾ ಇರೋದು ಇದು ಒಂದೇ. ರೆಗ್ಯುಲರ್ ಆಗಿ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಬರುತ್ತೆ. ಬಟ್ ವಿಷಯ ಏನಂದ್ರೆ ಸರ್, ನಾವು ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀವಿ. ಲೈಕ್ ಈ ಸಿನಿಮಾ ಬಗ್ಗೆ ನನಗೆ ಏನ್ ಅನ್ಸುತ್ತೋ ಅದನ್ನ ಸ್ಟೇಜ್ ಅಲ್ಲಿ ಹೇಳ್ತೀನಿ. ಇದೇ ತರ ಪ್ರೊಡ್ಯೂಸರ್ ನಮ್ಮ ಹತ್ರ ಕನ್ಸಲ್ಟೇಷನ್ ಬರುವಾಗ ಈ ಸಿನಿಮಾ ಇಷ್ಟೇ ಅಂತ ಹೇಳ್ಬಿಟ್ಟು ಅದನ್ನ ಅವ್ರು ಅಕ್ಸೆಪ್ಟ್ ಮಾಡಲ್ಲ. ನಾನ್ ಬಂದು ಅವ್ರಿಗೆ ಒಂದು ಡೆಕೋರೇಟಿವ್ ಆಗಿ ಒಂದು ಮಾತು ಹೇಳಿ ನಾನೊಂದು 5-10 ಲಕ್ಷ ರೂಪಾಯಿ ಮಾಡ್ಕೋಬಹುದು ಈಸಿಲಿ, ವಿಚ್ ಐ ಡೋಂಟ್ ವಾಂಟ್ ಟು ಡೂ ಇಟ್. ಈಗ ನನ್ನ ಮಾತು ಸ್ಟ್ರೈಟ್ ಆಗಿರುತ್ತೆ. ಅದನ್ನ ನೀವು ಒಪ್ಕೊಂಡ್ರೆ ಫೈನ್, ಇಲ್ಲ ಅಂದ್ರೆ ಬೇಡ ಅಂತ. ಅದಕ್ಕೆ ಈಗ ಕನ್ಸಲ್ಟೇಷನ್ ಅಂದ ತಕ್ಷಣ 1 hour 5,000 ಅಂತ ಮೆಸೇಜ್ ಮಾಡಿ ಅವಾಯ್ಡ್ ಮಾಡ್ಬಿಡುದು ಸರ್. ಸರ್ ಬೇರೆನಾ ಸರ್? ಅಷ್ಟೇ. ಥ್ಯಾಂಕ್ ಯು ಸರ್. ಏನು ಸರ್? ಪಾತ್ರನ ಇದು ಏನಂದ್ರೆ ಸರ್, ಒಂದೊಂದ್ ಕಡೆ ಪಾರ್ಟ್ 1 ಪಾರ್ಟ್ ಅನ್ನೋದು ಜನರಲಿ ಒಂದು ಹಿಟ್ ಫಾರ್ಮುಲಾ ಅಂತ. ಅಂದ್ರೆ ಒಂದು ಕಾಂತಾರ ಆದ್ರೆ ಇದು, KGF ಆದ್ರೆ ಇದು. ಈಗ ಚಂದ್ರು ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಒಂದು ಲೀಡ್ ಕೊಟ್ಟಿದ್ದಾರೆ ಸಪೋಸ್. ಇಲ್ಲ ನಾಟ್ ಕಂಪ್ಲೀಟ್. ಸಮ್ಟೈಮ್ಸ್ ಇಟ್ ಕ್ಯಾನ್ ಬಿ. ಕಾಂತಾರ ಮಾಡುವಾಗ ಸರ್ ಡೆಫಿನೆಟ್ಲಿ ಪಾರ್ಟ್ 1 ಪಾರ್ಟ್ 2 ಮಾಡ್ಬೇಕಂತ ಮಾಡಿಲ್ಲ. ಕಾಂತಾರ ಮಾಡಿದ ಮೇಲೆ ಪ್ರಿಕ್ವಲ್ ಮಾಡಿದ್ರು. ಹೌದು. ಬಟ್ ಇವರು ಏನ್ ಮಾಡಿ ಒಂದು ಓಪನ್ ಎಂಡ್ ಮಾಡ್ಕೊಂಡಿದ್ದಾರೆ. ಎಂಡ್ ಅಲ್ಲಿ ಒಂದು ಸಣ್ಣ ಲೀಡ್ ಕೊಟ್ಕೊಂಡಿದ್ದಾರೆ. ಪ್ರಾಬಬ್ಲಿ ಅದು ಅವ್ರ ಐಡಿಯಾನೇ ಇರಬಹುದು. ಹೌದೌದು, ಈ ಸ್ಟೋರಿ ಕಂಪ್ಲೀಟ್ ಆಗುತ್ತೆ. ಹೌದೌದು, ಈ ಸ್ಟೋರಿ ಕಂಪ್ಲೀಟ್ ಆಗಿ ಒಂದು ಸಣ್ಣ ಓಪನ್ ಎಂಡ್ ಕೊಟ್ಟು ಲೀಡ್ ಕೊಟ್ಟಿದ್ದಾರೆ ಸರ್. ಇಲ್ಲ ಇಟ್ಸ್ ಅ ಕಂಪ್ಲೀಟ್ ಸ್ಟೋರಿ ಸರ್. ಕಂಪ್ಲೀಟ್ ಸ್ಟೋರಿ. ಯಾ ಸರ್, ಇದು ಸೂಪರ್ ಪವರ್ ಫಿಲಿಮ್ಸ್ ಯೂಶಲಿ ಪವರ್ನ ಉಪಯೋಗಿಸಿ
ಪಾರ್ಟ್ 1 ಅಂತ ಯಾಕೆ ಸ್ಪೆಸಿಫಿಕ್ ಆಗಿ ಹೇಳಿದೀವಿ ಅಂದ್ರೆ ಈ ಸಿನಿಮಾ ಬಂದು ಸೂಪರ್ ಪವರ್ ಬೇಸ್ಡ್ ಅಲ್ವಾ. ಸೊ ಹಗ್ಗ ಹಿಡ್ಕೊಳೋ ಯಾವುದೇ ಕ್ಯಾರೆಕ್ಟರ್ ಆಗ್ಲಿ, ಇವಾಗ ಅನು ಮ್ಯಾಮ್ ಈ ಪಾರ್ಟ್ ಅಲ್ಲಿ ಮಾಡಿದ್ದಾರೆ, ಸೆಕೆಂಡ್ ಪಾರ್ಟ್ ಅಲ್ಲಿ ಇನ್ನೊಬ್ರು ಹ್ಯಾಂಡಲ್ ಮಾಡ್ಬೋದು ರೋಪ್ನ. ಸೊ ರೋಪ್ ಈಸ್ ಅ ಹೀರೋಯರ್, ಅದನ್ನ ಎಷ್ಟು ಸೀರೀಸ್ ಬೇಕಾದ್ರೂ ಕಂಟಿನ್ಯೂ ಮಾಡ್ಬೋದು. ರೋಪ್ ಅನ್ನೋದು ಒಂದು ಒಳ್ಳೆ ಇದಕ್ಕೆ ಫೈಟ್ ಮಾಡುತ್ತೆ ಸರ್. ಓಕೆ, ಸೊ ಸೂಪರ್ ಪವರ್ ಅದು, ಆ ಪವರ್ನ ಕಂಟಿನ್ಯೂ ಮಾಡ್ಬೋದು, ಪಾರ್ಟ್ ಸೀರೀಸ್ ಮಾಡ್ಬೋದು. ಅದನ್ನ ಯಾರು ಹಿಡ್ಕೊಂತಾರೋ ಅವರೇ ಹೀರೋ ಆಗ್ತಾರೆ ಅಷ್ಟೇ. ಅದು ಸೆಕೆಂಡ್ ಪಾರ್ಟ್ ಇದೆ, ಇನ್ನೂ ಐಡಿಯಾಸ್ ಇದೆ ಮಾಡಬೇಕು ಅಂತ. ದಟ್ ಈಸ್ ಮೈ ಆನ್ಸರ್. ಕೇಳಿಸ್ತಿದೆ ಹಾಂ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಹರ್ಷಿಕಾ. ಹರ್ಷಿಕಾ ಮ್ಯಾಮ್ ದಯವಿಟ್ಟು ವೇದಿಕೆಗೆ ಬರ್ಬೇಕು. ಒಬ್ರು ಕಲಾವಿದೆಯಾಗಿ ಅವರಿಗೆ ಸಿನಿಮಾದ ಬಗ್ಗೆ ಇರುವ ಪ್ರೀತಿ ಬದ್ಧತೆ ಏನು ಅನ್ನೋದು ಬಹುಶಃ ಗೊತ್ತಾಗುತ್ತೆ ಇದ್ರ ಮೂಲಕ. ದಯವಿಟ್ಟು ವೇದಿಕೆಗೆ ಬರ್ಬೇಕು. ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಗುತ್ತೆ. ಒಂದು ನಮ್ಮ ಸಿನಿಮಾ ಹಗ್ಗ ಸಿನಿಮಾ ಟೀಸರ್ ಲಾಂಚ್ ಮಾಡ್ತಾ ಇದೀವಿ. ತುಂಬಾ ಪ್ರೀತಿಯಿಂದ ಮಾಡಿದಂಥ ಸಿನಿಮಾ. ಎಲ್ಲ ಒಳ್ಳೆ ಟೀಮ್, ತುಂಬಾ ಹಾರ್ಡ್ ವರ್ಕಿಂಗ್ ಟೀಮ್. ನಮ್ಮ ಡಿರೆಕ್ಟರ್ ಅವಿನಾಶ್ ಆಗಲಿ, ರಾಜ್ ನಮ್ಮ ಡಿರೆಕ್ಟರ್, ನಮ್ಮ ಪ್ರೊಡ್ಯೂಸರ್ ವೇಣು ಅವರು ಹೀರೋ. ಅನುಮಾನ ಜೊತೆ ನನಗೆ ಕಾಂಬಿನೇಷನ್ ಸಿಗ್ಲಿಲ್ಲ, ಅದೊಂದು ಬೇಜಾರು. ವಿ ಕೆಪ್ ಟಾಕಿಂಗ್ ಏನ್ ಕಥೆ ಇದು ಅಂತ ಹೇಳ್ಕೊಂಡು. ನಾನು ಅವ್ರ ಬಗ್ಗೆ ಮಾತಾಡ್ತಾ ಇರ್ತೀನಿ, ಅವ್ರ ಬಗ್ಗೆ ಇದು, ಬಟ್ ವಿ ನೆವರ್ ಗಾಟ್ ಟು ವರ್ಕ್ ಟುಗೆದರ್. ಸೊ ಅದೆಲ್ಲೋ ಒಂದ್ ಕಡೆ ಒಂದು ಬೇಜಾರು ಅಷ್ಟೇ. ಮೇ ಬಿ ಪಾರ್ಟ್ 2 ಅವಿನಾಶ್ ಮೇ ಬಿ ಕಾಂಬಿನೇಷನ್ ಸಿಗ್ಬೋದು. ಬಟ್ ತುಂಬಾ ಒಂದು ಸಿನಿಮಾ ನಿಮ್ಮನ್ನ ಸೀಟ್ ತುದಿಯಲ್ಲಿ ಕೂರಿಸಿ ನಿಮ್ಮನ್ನ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಸಿನಿಮಾ ನೋಡೋ ಹಾಗೆ ಮಾಡುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ. ಯಾಕಂದ್ರೆ CG ವರ್ಕ್ ಆಗಲಿ, 40 ನಿಮಿಷ ಕಂಪ್ಲೀಟ್ ಸಿನಿಮಾ ಗ್ರಾಫಿಕ್ಸ್ ಅಲ್ಲೇ ಪ್ಲೇ ಮಾಡಿದ್ದಾರೆ. ಆಲ್ ದ್ಯಾಟ್ ನನಗೆ ಒಂದೊಂದೇ ಅಪ್ಡೇಟ್ಸ್ ಬರ್ತಾ ಇದ್ದಾಗ ನಮ್ಮ ಡೈರೆಕ್ಟರ್ ಕಡೆಯಿಂದ ಖುಷಿ ಆಗೋದು ಸಿನಿಮಾ ಬಗ್ಗೆ. ಆಮೇಲೆ ಈ ಸಿನಿಮಾದಲ್ಲಿ ನನ್ನ ಪಾತ್ರ ನಿಮ್ಮ ಎಲ್ಲರ ಪಾತ್ರ ಒಂದು ರಿಪೋರ್ಟರ್ ಪಾತ್ರ. ಸೊ ಸಿನಿಮಾ ರಿಪೋರ್ಟರ್ ಅಂತ ಹೇಳ್ತಾ ಇದ್ದೀನಿ. ಆಕ್ಚುಲಿ ಸಿನಿಮಾನು ರಿಪೋರ್ಟ್ ಮಾಡ್ತೀನಿ, ಅಲ್ಲೊಂದು ಒಂದು ಹಳ್ಳಿಗೆ ಹೋಗಿ ಹಳ್ಳಿನೂ ರಿಪೋರ್ಟ್ ಮಾಡ್ತಾ ಇರ್ತೀನಿ ಅಲ್ಲಿ ಏನಾಗ್ತಿದೆ ಅಂತ. ಸೊ ಅಲ್ಲಿ ಕೆಲವೊಂದು ವಿಷಯಗಳು ಓಪನ್ ಆಗ್ತಾ ಹೋಗುತ್ತೆ. ಅದನ್ನ ನೀವು ಸಿನಿಮಾದಲ್ಲಿ ನೋಡ್ಬೋದು. ಒಂದು ಖುಷಿ ಇದೆ, ಒಳ್ಳೆ ಸಿನಿಮಾ. ಸಾಕಷ್ಟು ಬೇರೆ ಬೇರೆ ತರ ಒಂದು ಕಾಡಲ್ಲಿ ಜೀಪ್ ಎಲ್ಲ ಓಡಿಸ್ಬಿಟ್ಟಿದ್ದಾರೆ, ನನ್ನ ಕೈ ಓಡಿಸೋ ಹಾಗೆ ಮಾಡ್ಬಿಟ್ಟಿದ್ದಾರೆ. ಆಮೇಲೆ ತುಂಬಾ ಏನಂತ ಹೇಳಿ, ಶಿ ಇಸ್ ವೆರಿ ಕ್ಯೂರಿಯಸ್. ಯಾವುದೇ ಒಂದು ಯಾರೋ ಒಂದೇನೋ ಮಾತಾಡ್ತಿದ್ದಾರೆ ಅಂದ್ರೆ ಇವ್ರು ಯಾಕೆ ಹಿಂಗ್ ಹೇಳ್ತಿದ್ದಾರೆ, ಇದ್ರ ಹಿಂದೆ ಏನೋ ರೀಸನ್ ಇರ್ಬೋದು, ಇವ್ರು ಯಾಕೆ ಹಿಂಗ್ ಮಾತಾಡ್ತಿದ್ದಾರೆ ಅಂತ ಯೋಚನೆ ಮಾಡೋ ಅಂತ ಒಂದು ಪಾತ್ರ. ಸೊ I enjoyed working in Hagga. Thank you to the team. ತುಂಬಾ ನೈಟ್ ಶೂಟ್ಸ್ ಮಾಡಿದೀವಿ. ಆಲ್ಮೋಸ್ಟ್ ಒಂದು 20-30 ದಿನ ಮಾಡಿದೀವಿ ಅವಿನಾಶ್. 30 days ಅಷ್ಟು ನಾವು ನೈಟೇ. ಯಾಕೆ ಡೈರೆಕ್ಟ್ರೇ ನಿದ್ದೆ ಮಾಡಕ್ ಬಿಡಲ್ಲ, ನೀವು ಬರೀ ರಾತ್ರಿನೇ ಶೂಟ್ ಇಟ್ಕೊಂತೀರಾ ಅಂತ ಹೇಳಿದೀನಿ ನಾನು ಅವ್ರಿಗೆ 2-3 ಸತಿ. ನೈಟ್ ಶೂಟ್ಸ್ ಮಾಡಿದೀವಿ ಅಂಡ್ ಸಿನಿಮಾ ಹಂಗೆ ಚೆನ್ನಾಗಿ ಬಂದಿದೆ. ಅಂಡ್ ಎಲ್ಲಾ ತರದ ಮೇಕಪ್, ಐ ಥಿಂಕ್ ಪ್ರಾಸ್ಥೆಟಿಕ್ ಮೇಕಪ್ ಇಂದ ಹಿಡಿದು ಒಂದು ಅನುಮ ಮೇಕಪ್ ಕೂಡ ಅಷ್ಟೇ, ಸೊ ಬ್ಯೂಟಿಫುಲಿ ಡನ್. ಅಂಡ್ ಎಲ್ಲಾ ತರದ್ದು ಒಂದು ಐ ವುಡೆಂಟ್ ಕಂಪೇರ್ ಟು ಎನಿ ಅದರ್ ಇಂಡಸ್ಟ್ರಿ, ಬಟ್ ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬಾ ಅದ್ಭುತವಾಗಿ ಸಿನಿಮಾಗೆ ಎಲ್ಲಾ ತರದ ಒಂದು ಔಟ್ಪುಟ್ ಕೊಡ್ಬೇಕು, ಎಲ್ಲೂ ಕೂಡ ಕಮ್ಮಿ ಅನ್ನಿಸ್ಬಾರ್ದು ಅನ್ನೋ ರೀತಿಯಲ್ಲಿ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ. ಅದಕ್ಕೆ ಪ್ರೊಡ್ಯೂಸರ್ ಕೂಡ ಸಪೋರ್ಟ್ ಮಾಡಿದ್ದಾರೆ. ಸೊ ಐ ಆಮ್ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ಸೊ ಎಲ್ಲರೂ ಹಗ್ಗ ಟೀಮ್ಗೆ ತುಂಬಾ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಂತೀನಿ. ಅಂಡ್ ನಾನಿ ಸರ್ ಜೊತೆ ಕಾಂಬಿನೇಷನ್ ಯಾವಾಗ್ಲೂ, ಅವ್ರ ಜೊತೆ ಸಿನಿಮಾ ಯಾವುದೇ ಸಿನಿಮಾ ಬಂದ್ರು ಅವ್ರಿದ್ದಾರೆ ಅಂತ ಗೊತ್ತಾದ್ರೆ ಒಂದ್ ಖುಷಿ ನಮ್ಗೆ. ಸೆಟ್ಟಿಗೆ ಹೋಗೋದಕ್ಕೆ ಒಂದ್ ಖುಷಿ, ಬಿಕಾಸ್ ಹಿ ಮೇಕ್ಸ್
ದ ಹೋಲ್ ಕಂಪ್ಲೀಟ್ ಸೆಟ್ನೇ ಒಂದು ಲೈವ್ಲಿ ಮಾಡ್ಬಿಡ್ತಾರೆ ಅವರು. ಅಂಡ್ ಇದ್ರಲ್ಲೂ ಕಾಂಬಿನೇಷನ್ಸ್ ಅವ್ರ ಜೊತೆಗೆ ಇರೋದು ಮೇಜರ್ ಆಗಿ ತುಂಬಾ ಮಜವಾಗಿತ್ತು ಶೂಟ್ ಮಾಡ್ಬೇಕಾದ್ರೆ. ಸೊ ಟು ಆಲ್ ದ ವಂಡರ್ಫುಲ್ ಗೆಸ್ಟ್, ಥ್ಯಾಂಕ್ ಯು ಚಂದ್ರು ಸರ್, ಥ್ಯಾಂಕ್ ಯು ಮಂಜು ಸರ್, ಥ್ಯಾಂಕ್ ಯು ದಯಾಲ್ ಸರ್, ಥ್ಯಾಂಕ್ ಯು ಟು ಆಲ್ ದ ವಂಡರ್ಫುಲ್ ಗೆಸ್ಟ್ ಫಾರ್ ಕಮಿಂಗ್ ಓವರ್, ಅಂಡ್ ಟು ಆಲ್ ಆರ್ ಸೀನಿಯರ್ ಜರ್ನಲಿಸ್ಟ್, ಟು ಆಲ್ ಆರ್ ವಂಡರ್ಫುಲ್ ಜರ್ನಲಿಸ್ಟ್ ಅಂಡ್ ಎಲ್ಲ ಮಾಧ್ಯಮದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಜೀವನದ ಒಂದು ಹೊಸ ಫೇಸ್ಗೆ ನಾನು ಎಂಟರ್ ಆಗ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಬೇಕು, ನಿಮ್ಮೆಲ್ಲರ ಪ್ರೀತಿ ಬೇಕು. ಯಾವಾಗ್ಲೂ ಕೊಟ್ಕೊಂಡು ಬಂದಿದ್ದೀರಾ. ಇಷ್ಟು ದೂರ ಹರ್ಷಿಕಾ ಪೂರ್ಣಚನ ಸಪೋರ್ಟ್ ಮಾಡ್ಕೊಂಡು, ಬೆನ್ ತಟ್ಕೊಂಡು, ಪುಷ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀರಾ. ಇನ್ ಮುಂದೆ ನನ್ನ ಜೂನಿಯರ್ ಬರ್ಬೋದು, ಇಲ್ಲ ಭುವನ್ ಅವರ ಜೂನಿಯರ್ ಬರ್ಬೋದು. ನಿಮ್ಮ ಪ್ರೀತಿ ಹೀಗೆ ಇರ್ಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಒಬ್ರು ನಟಿಯಾಗಿ ನಿಮ್ಮನ್ನ ಇಷ್ಟಪಡ್ತಾರೋ ಅದಕ್ಕಿಂತ ಹೆಚ್ಚಾಗಿ ನೀವು ನಿಮ್ಮ ರೂಟ್ಸ್ ಏನಿದೆ ಅದನ್ನ ಮರೆಯೋದಿಲ್ಲ. ಈಗಾಗ್ಲೇ ನಮ್ಮ ಫೋಟೋ ಶೂಟ್ ಅಲ್ಲಿ ಅದನ್ನ ನೋಡಿದೀವಿ. ಆ ಪ್ರೀತಿ ಹಾಗೆ ಇರ್ಲಿ. ಥ್ಯಾಂಕ್ ಯು. ಒಂದು ವಿಷಯ ನಾನು ಏನೊಂದು ಫ್ಲೋ ಅಲ್ಲಿ ಮರ್ತು ಬಿಟ್ಟೆ. ಚಂದ್ರು ಮತ್ತೆ ಮಂಜು ಸರ್ ಇಬ್ಬರನ್ನು ನಾನು ಕರೆದಿದ್ದು ಏನಂದ್ರೆ, ಚಂದ್ರು ನನ್ನ ಅಸಿಸ್ಟೆಂಟ್, ಇವತ್ತು ಒನ್ ಆಫ್ ದ ಒಂದು ಇಂಡಿಯನ್ ಲೆವೆಲ್ ಅಲ್ಲಿ ಒಂದು ಟಾಪ್ ಮೋಸ್ಟ್ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ಅನ್ನೋದು ಅಲ್ಲ, ಪ್ಲಸ್ ಮಂಜು ಸರ್ ಅಷ್ಟೇ ನನ್ನ ಫ್ರೆಂಡ್, ಅದಕ್ಕೋಸ್ಕರ ಕರೆದೆ ಅನ್ನೋದಲ್ಲ. ನಾನು ಯಾವಾಗಲೂ ಒಬ್ಬ ಚೀಫ್ ಗೆಸ್ಟ್ ನನ್ನ ಕಡೆಯಿಂದ ಯಾರಾದ್ರೂ ರಿಕ್ವೆಸ್ಟ್ ಮಾಡಿ ಕರೆಯುವಾಗ ಅವ್ರ ಹತ್ರ ಒಂದು ಪಾಸಿಟಿವಿಟಿ ಇರ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಆ ಒಂದು ಫಂಕ್ಷನ್ ಬಂದ್ರೆ ಆ ಫಂಕ್ಷನ್ ಅಲ್ಲಿ ಅವ್ರು ಇನ್ವಾಲ್ವ್ ಆಗಿ ಬಂದು ಈ ತಂಡಕ್ಕೆ ನನ್ನ ಆ ತರ ಮಾತಾಡೋ ಒಂದು ಪಾಸಿಟಿವಿಟಿ, ಅವರ ಒಂದು ಎಕ್ಸ್ಪ್ರೆಷನ್ ಇರ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ನಾನ್ ತುಂಬಾ ಹತ್ರ ಇದ್ದು ಆ ತರ ಒಂದು ಪಾಸಿಟಿವಿಟಿನ ಫೀಲ್ ಮಾಡಿದ ವ್ಯಕ್ತಿ ಅಂದ್ರೆ ಚಂದ್ರು ಅಂಡ್ ಮಂಜು ಸರ್. ಸೊ ಅದಕ್ಕೋಸ್ಕರ ಅವ್ರನ್ನ ಇಲ್ಲಿ ಇದಕ್ಕೆ ಚೀಫ್ ಗೆಸ್ಟ್ ಆಗಿ ಕರೆದಿದ್ದು. ನೀವು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಚಂದ್ರು ಅಂಡ್ ಮಂಜು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಪಾಸಿಟಿವಿಟಿಯಿಂದ ಬಂದಿರ ಅಂತ ಹೇಳಿದ್ರಿ, ನೀವು ಕಾಲಲ್ಲಿ ಇದ್ರಿ ನೋಡಿ. ಏನಿವೆ, ಥ್ಯಾಂಕ್ ಯು ಸೋ ಮಚ್. ನಾನು ಆವಾಗಲೇ ಅದನ್ನ ರೆಫರ್ ಮಾಡಕ್ಕೆ ಮರ್ತೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಟೋಟಲಿ ಬಂದ್ಬಿಡ್ಬೋದು ಎಲ್ಲ. ಡಿಜಿಟಲ್ ಹಿಂದ್ ಬರ್ರಪ್ಪ. ಕೇಬಲ್ ಬಿಡ್ತೀರಾ? ಇಲ್ಲಿ ಆಮೇಲೆ ಓಕೆನಾ, ಗೊತ್ತಾಗುತ್ತಾ? ಅಣ್ಣ ನೀ ಕೂದಲೇ ಇಡ್ಸೋಣ. ಬೋಕ್ಷಣ ಮನ್ನಣ ಸಕಲ ಇದು ಅದೊಂದು ಫೋಟೋ ಕಾಲ್ ತೆಗಿರಲಿ ಕಾಲೇ ತೊಳ್ಕೊಂಡು ತುಂಬಾ ಉದ್ದ ಇದೆ. ನೋಡಿ 5 ಮೀಟರ್ ಇಲ್ಲೇ ನೆಕ್ಸ್ಟ್ ಟೈಮ್ ಬರ್ತೀರಾ? Oh, so nice. ಬೋಕ್ಷಣ ಸಮಾಜ ದೋಸ್ತ ಸರ್ ಸ್ವಲ್ಪ ಕೂತ್ಕೊಳ್ಳಿ ಸರ್. ಮುಂದ್ಗಡೆ ಯಾರದ? ಹಲೋ
ಹೌದೌದಣ್ಣ. ಸ್ವಲ್ಪ ಮುಂದ್ಗಡೆ ಕೂತ. ಹಲೋ ಮೇಡಮ್, ಬಿಡಚ್ಚಿನ ಬಂಗಾರ ಏನಾಗಲ್ಲ ಬಿಡು ಬಂಗಾರ ಪಾಪ ಸಣ್ಣ ಹುಡುಗರ ಮೇಲೆ ಭಯನ ಪಟ್ಬಿಡು. ಹಣ ಮಕ್ಕಳು ಸಾಮಾನ್ಯ ಹೊಸ ಹೊಸ ಅದನ್ನ ನೀವು ಕಲಿಬೇಕು. ಹಂಗೆ ಅಂದಿದ್ದ ಅವರು ಲೇಟಾಗಿ ಹೋಗಕ್ಕೆ ಹೇಳಿ ಪರವಾಗಿಲ್ಲ. ಬೆಳಿಗ್ಗೆ ನನ್ನ ರೂಟಲ್ಲಿ ಇದ್ರೆ ಮಾತ್ರ ಕರ್ಸ್ಕೊತೀನಿ. ಅಂದಿವೆ ಹೆಂಗಿದ್ರು ಬರೋದು ಬೇರೆ ಕಡೆ ಹಂಗೆ ಹೇಳ್ತಾರೆ ಶಶಿ ಎಲ್ಲಿ ಮೈಕ್ ನೋಡೋದು
ಕ್ಯಾಮ್ರಾ ರೆಕಾರ್ಡ್ ಆಗ್ತಿದೆ ಕಾಣಿಸ್ತಿದೆ.